ರಮಣನೆ ಪಾಮೇಯ ರಮಣನೆ ಶ್ಯಾಮಲ ಕಾಯೋ ಕೃಷ್ಣ ಪರಮಾತ್ಮ ಪಾಮೇಯ ರಮಣನೆ ಪಾಮೇಯ ರಮಣನೆ ಶ್ಯಾಮಲ ಕಾಯೋ ಕೃಷ್ಣ ಪರಮಾತ್ಮ ತಂದೆ ಶ್ರೀ ರೂಪಣಿ ಲೋಲ ನಿರಜಮಾಲ ಪರಮಾತ್ಮ ತಂದೆ ಶ್ರೀ ರೂಪಣಿ ಲೋಲ ನಿರಜಮಾಲ ನಿಜ ಗುಣಶೀಲ ನಿರ್ಗುಣಮಾಲ ಪರಮಾತ್ಮ ತಂದೆ ನಿಜ ಗುಣಶೀಲ ನಿರ್ಗುಣಮಾಲ ಪಾಮೇಯ ರಮಣನೆ ಪಾಮೇಯ ರಮಣನೆ ಶ್ಯಾಮಲ ಕಾಯೋ ಕೃಷ್ಣ ಪರಮಾತ್ಮ ತಂದೆ ಭಕ್ತರ ಭಕ್ತರ ಪಯ್ಯುವ ಮುಕ್ತಿ ವಿದಾಯಕನೇ ಪರಮಾತ್ಮ ಭಕ್ತರ ಪಯ್ಯುವ ಮುಕ್ತಿ ವಿದಾಯಕನೇ ಮೋಕ್ಷವ ಕರುಣಿಸೋ ಭಕ್ತರ ದೀನನೇ ಮೋಕ್ಷವ ಕರುಣಿಸೋ ಭಕ್ತರ ದೀನನೇ ಪಾಮೇಯ ರಮಣನೆ ಪಾಮೇಯ ರಮಣನೆ ಶ್ಯಾಮಲ ಕಾಯೋ ಕೃಷ್ಣ ಪರಮಾತ್ಮ ವಾಸುದೇವ ನಿನ್ನ ದರ್ಶನ ಭಾಗ್ಯವು ಎಂದು ಲಭಿಸುವುದೋ ಎಂದು ಜಪ ತಪಸ್ಸುಗಳನ್ನು ಮಾಡಿ ಮೆಚ್ಚಿಸಲು ನಾನು ಅಸಮರ್ಥನು ಸ್ವಾಮಿ ಅಸಮರ್ಥನು ಪರಮಾತ್ಮ ಹಾಲಿನಿಂದ ಅಭಿಷೇಕ ಮಾಡೋಣಂದ್ರೆ ಕ್ಷೀರ ಮಾಡ್ತಾನೆ ಪೌಲಿಸಿರುವೆ ಪರಮಾತ್ಮ ಫಲಾದಿಗಳಿಂದ ನೈವೇದ್ಯವನ್ನು ಮಾಡೋಣಂದ್ರೆ ಸಕಲ ಜೀವರಾಶಿಗಳಿಗೂ ನೀನೇ ಅನ್ನದಾತನಾಗಿರುವೆ ಪರಮಾತ್ಮ ಹೋಗಲಿ ಕನಕಾಂಬರದಿಂದಾಗಲಿ ನಿನ್ನನ್ನು ತೊಡಿಸಿ ಮೆಚ್ಚಿಸೋನೆಂದರೆ ಕನಕಾಧಿಪತಿಯಾದ ಆ ಲಕ್ಷ್ಮೀದೇವಿಗೆ ನೀನೇ ಪತಿಯಾಗಿರುವೆ ಹೀಗಿರುವಲ್ಲಿ ಯಾವುದೇ ಮಾರ್ಗವೂ ಕಾಣದೆ ಈ ಅನಾಥನಿಗೆ ಒಂದೇ ಒಂದು ಮಾರ್ಗ ಅದು ಯಾವುದೆಂದರೆ ನಿನ್ನಯ ಭಕ್ತಿ ಅದನ್ನೇ ಆಧಾರವಾಗಿಟ್ಟುಕೊಂಡು ಅನವರತವೂ ನಿನ್ನ ನಾಮಸ್ಮರಣೆಯಿಂದ ಕಾಲವನ್ನು ಕಳೆಯುತ್ತೇನೆ ಪರಮಾತ್ಮ ಇಂದು ಪಾಂಡವರ ದೂತನಾಗಿ ಸಂಧಿಗಾಗಿ ಕೌರವರ ಬಲಿ ಬರುವಾಗ ದೀನನಾದ ನನ್ನ ಮನೆಗೊಂದು ಸಾರಿ ಬಂದು ದರ್ಶನವನ್ನು ಕೊಟ್ಟು ಹೋಗಲಾರೆಯ ತಂದೆ ಪರಮಾತ್ಮ ನಿನಗಾಗಿ ನಿನ್ನ ಸತ್ಕಾರಕ್ಕಾಗಿ ಪಂಚ ಪಕ್ಷ ಪ್ರಮಾಣಾದಿಗಳು ಸಿದ್ಧಪಡಿಸಿರೋರು ಆ ದುರ್ಯೋಧನಾದಿಗಳು ಆದರೆ ಈ ಭಕ್ತ ಎಂದಿನಂತೆಯೇ ಇನ್ನೂ ಸ್ವಲ್ಪ ಕ್ಷೀರವಿರುವುದು ಅದನ್ನೇ ತಮಗೆ ಅರ್ಪಿಸಿ ಪ್ರಸಾದ ರೂಪವಾಗಿ ನಾನೇ ಸ್ವೀಕರಿಸುವನು ಪರಮಾತ್ಮ ಇದು ನಿನಗರ್ಪಿತವಾಗಲಿ ಕೃಷ್ಣಾರ್ಪಣವಸ್ತು ಪರಮಾತ್ಮ ಪರಮಾತ್ಮ ಮೊರೆ ಕೇಳಿ ನೀ ಬಾರಯ್ಯ ಮುರಾರಿ ಮೊರೆ ಆಲಿಸಿ ಸೌರಿ ಮೊರೆ ಕೇಳಿ ನೀ ಬಾರಯ್ಯ ಮೊರೆ ಆಲಿಸಿ ಸೌರಿ ಮೊರೆ ಕೇಳಿ ನೀ ಬಾರಯ್ಯ ಪರಮಾತ್ಮ ಪರಮಾತ್ಮ
ಕಮಲ ವರಗುಣಶೀಲ ವಸುದೇವ ಬಾಲ ಪರಮಾತ್ಮ ವರಗುಣಶೀಲ ವಸುದೇವ ಬಾಲ ಬನ್ನಿಸಲಹುದ ನಿನ್ನಯ ಮಹಿಮಾ ಕೃಷ್ಣ ಬನ್ನಿಸಲುದ ನೀನಯ ಮಹಿಮೆ ಪರಮಾತ್ಮ ಬನ್ನಿಸಲುದ ನೀನಯ ಮಹಿಮೆ ಸರಸಿದ ದೋದರ ಜಗದೋದ ಪರಮಾತ್ಮ ಸರಸಿದ ದೋದರ ಜಗದೋದ ಮೊರ ಕೇಳಿ ನೀ ಬಾರಯ್ಯ ಮುರಹರಿ ಬಾಸನ ಮೊರೆ ಹಾಲು ಗೌರಿ ನೀ ಬಾರಯ್ಯ ಮೊರ ಕೇಳಿ ನೀ ಬಾರಯ್ಯ ನವ ಕೇಳಿ ಬಾರಯ್ಯ ಬಬ್ಬನ ಮೊರೆ ನೀ ಬಾರಯ್ಯ ವಿದುರ ವಿದುರ ಪರಮಾತ್ಮ ವಿದುರ ಈ ದಿನದ ಮೇಲೆ ದಯ ತೋರಿ ಇನ್ನೂ ದರ್ಶನವನ್ನು ಕೊಟ್ಟೆಯ ಪರಮಾತ್ಮ ನಿನ್ನ ಪಾದದ ಧೂಳಿಯಿಂದ ನನ್ನ ಕುಟೀರವು ಪಾವನವಾಯಿತು ದೇವ ಪಾವನವಾಯಿತು ವಿದುರ ನಿನಗೆ ಮಂಗಳವಾಗಲಿ ಪರಮಾತ್ಮ ಪ್ರಥಮ ವಂದನಮಯ್ಯ ಪರಮ ಪುರುಷ ದಶವಂದನಮಯ್ಯ ದಶಾವತಾರ ಪುರುಷ ಶತವಂದನಮಯ್ಯ ಶತಪಾತ್ರಗಳ ನೇತ್ರ ಸಹಸ್ರವಂದನಮಯ್ಯ ಸರಸಿಜಾಕ್ಷ ಲಕ್ಷವಂದನಮಯ್ಯ ಲಕ್ಷ್ಮೀ ರಮಣ ಕೋಟಿ ವಂದನಮಯ್ಯ ಗೋವಿಂದರ ರಸ ಮುಕ್ಕೋಟಿ ವಂದನಮಯ್ಯ ಮುಜಕುಂದ ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ 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 ನಮಃ ಪರಮಾತ್ಮ ವಿದುರ ವಿದುರ ತಂದೆ ದೀನರನ್ನು ಕಾಪಾಡಲು ದೇವನೇ ಇಹನಯ್ಯ ದೇವರನ್ನು ನಂಬಿದವನು ಎಂದಿಗೂ ಕೆಡಲಿಲ್ಲ. ವೈದ್ಯನಿಗೆ ಔಷಧವು ಹಸಿವಿಗೆ ಅನ್ನವು ಪರಮಾತ್ಮನ ಜಾರಿಸಿರಯ್ಯ ನೀವು ಪರಮಾತ್ಮ ವಿದುರ ಬಾರೋ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ದೀನರನ್ನು ಕಾಪಾಡಲು ಬಾರೋ ಬಾರೋ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ದೀನರನ್ನು ಕಾಪಾಡಲು ಬಾರೋ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ಪರಮಾತ್ಮ ವಿದುರ ನಮ್ಮ
ಬಾಳಿನ ಬಂಧು ನೀನೇನಯ್ಯ, ಎದುರು ನೋಡ ಕಣ್ಣಿನಲ್ಲಿ ಕಂಡೇನಯ್ಯ. ಪರಮಾತ್ಮ ವಿದುರ ತಂದೆ, ನಮ್ಮ ಬಾಳಿನ ಬಂಧು ನೀನೇನಯ್ಯ, ಎದುರು ನೋಡ ಕಣ್ಣಿನಲ್ಲಿ ಕಂಡೇನಯ್ಯ. ಬಂಧು ವರಮರೆ ಆರಿಸುವ ಬಂಧು ನೀನೆ, ಬೇಡಿದ ವರಗಳ ಕೊಡುವ ವರದನ್ನು ನೀನೆ, ಅಜ್ಞಾನ ಕತ್ತಲಿಗೆ ಜ್ಯೋತಿಯು ನೀನೆ, ಅನ್ಯಾಯವು ಆರಿಸುವಂತ ಬಂಧು ನೀನೆ. ನೀನೇ ಕೃಷ್ಣ, ನೀನೇ ಕೃಷ್ಣ, ನೀನೇ ಕೃಷ್ಣ. ಬಾರೋ ಕೃಷ್ಣಯ್ಯ, ಬಾರೋ ಕೃಷ್ಣಯ್ಯ, ದೀನರನ್ನು ತೋಪೋ ಬಾರೋ, ಬಾರೋ ಕೃಷ್ಣಯ್ಯ, ಬಾರೋ. ಪರಮಾತ್ಮ ವಿದುರ ಪರಮಾತ್ಮ ತಂದೆ, ನಿನ್ನ ದರ್ಶನ ಭಾಗ್ಯನು ಪಡೆದ ನಾನೇ ಧನ್ಯೋಸ್ಮಿ ಪ್ರಭು, ಧನ್ಯೋಸ್ಮಿ. ವಿದುರ, ಹಸಿವು ಬಾಯಾರಿಕೆಗಳಿಂದ ನಾನಿಲ್ಲಿಗೆ ಬಂದರೆ ನನ್ನನ್ನು ಹೊಗಳುತ್ತಾ ನಿಂತು ಬಿಟ್ಟೆಯಲ್ಲ ವಿದುರ. ಹಸಿದ ಬಟ್ಟಿಗೆ ಏನಾದರೂ ಆಹಾರವನ್ನು ಕೊಡಯ್ಯ. ಪರಮಾತ್ಮ, ಸಕಲ ಚರಾಚರ ಜೀವರಾಶಿಗಳ ಹಣೆ ಬರವನ್ನು ಬರೆಯುವ ಬ್ರಹ್ಮಣೆ ನಿನ್ನ ವಸ್ತುಸ್ಥಲಿರುವಾಗ ನಿನ್ನ ಹಣೆ ಬರವನ್ನು ಬರೆಯುವರು ಯಾರು ತಂದೆ? ವಿದುರ, ಬಾ. ಬರೇ ಮಾತಿನಲ್ಲಿ ಮಂತ್ರ ಹೇಳುತ್ತಿರುವಯ್ಯ. ಹಸಿದ ಬಟ್ಟಿಗೆ ಏನಾದರೂ ಆಹಾರವನ್ನು ಕೊಡುವಿದರ. ಪರಮಾತ್ಮ, 14 ಲೋಕಗಳು ನಿನ್ನ ಉದರದಲ್ಲೇ ಅಡಗಿಸಿಕೊಂಡಿರುವಾಗ ನೀನೇ ಹಸಿದರೆ ನಾನೇನು ಕೊಡಬಲ್ಲ ಪರಮಾತ್ಮ? ಹಾಸ್ಯ ಮಾಡಬೇಡ ವಿದುರ, ನಿಜವಾಗಲಿಯೂ ಹಸವಾಗಿದೆ. ಏನಾದರೂ ಆಹಾರವನ್ನು ಕೊಡಯ್ಯ. ಪರಮಾತ್ಮ, ನನ್ನಲ್ಲಿ ವಂಚನೆಯೇ ಪ್ರಭು. ಈಗ ತಾನೇ ಇದ್ದ ಸ್ವಲ್ಪ ಕ್ಷೀರವನ್ನು ತಮಗೆ ಅರ್ಪಿಸಿ ಪ್ರಸಾದ ರೂಪವಾಗಿ ನಾನೇ ಕುಡಿದಿನಲ್ಲ ಪರಮಾತ್ಮ. ವಿದುರ, ಎಲ್ಲಿ ನನಗೆ ಸಮರ್ಪಿಸಿದ ಮೇಲೆ ಆ ಪಾತ್ರೆಯಲ್ಲಿ ಸ್ವಲ್ಪವಾದರೂ ಕ್ಷೀರವು ಉಳಿದಿರಬೇಕಲ್ಲವೇ? ಎಲ್ಲಿ ಆ ಪಾತ್ರೆಯನ್ನು ಕೊಡುವಿದರ. ಪರಮಾತ್ಮ, ಆ ಪಾತ್ರೆಯಲ್ಲಿನ ಕ್ಷೀರವು ನಿನ್ನ ತುದಿಯ ನಾಲಿಗೆಯೂ ಸಹ ನೆನೆಯುವುದಿಲ್ಲ ದೇವ. ವಿದುರ, ಇದಕ್ಕಿಂತ ವಿದುರ ವಿಚಾರ. ವಿದುರ, ಪರಮಾತ್ಮ, ಇದಕ್ಕಿಂತ ವಿದುರ ವಿಚಾರ ತಿಳಿದು ಮನದಳು ಕಲವರ ಪಡುತ್ತಿದೆ. ಇದಕ್ಕಿಂತ ವಿದುರ ವಿಚಾರ, ಇದಕ್ಕಿಂತ ವಿದುರ ವಿಚಾರ. ಪರಮಾತ್ಮ, ವಿದುರ, ಪರಮ ಭಕ್ತನಿಗೆ ಇರುವೆಯನೇನೋ. ಹೌದೇ ದೇವ? ಪರಮ ಭಕ್ತನಿಗೆ ಇರುವೆಯನೇನು, ಪರಿಭ್ರಾಂತಿಯಲ್ಲಿ ಬಳಲುವೆಯೇಗೆ. ವಿದುರ, ಪರಮ ಭಕ್ತನಿಗೆ ಇರುವೆಯನೇನು, ಪರಿಭ್ರಾಂತಿಯಲ್ಲಿ ಬಳಲುವೆಯೇಗೆ. ಪವಸಾಗರದ ದಾಟಿಸುವೇನ. ವಿದುರ, ಪವಸಾಗರವ ದಾಟಿಸುವೇನ. ಪರಮ ಭಾಗವತ ಭಕ್ತ ಸಿರು ಮಣಿಗಿದ್ದಕ್ಕೆ ವಿಚಾರ ತಿಳಿದು ಮನದಳು ಕಲವರ ಪಡುತ್ತಿಗೆ. ಇದಕ್ಕೆ ವಿಚಾರ. ವಿದುರ, ಅಡವಿಯ ಭಕ್ತ ಸಿರೋ ಮಣಿ ನೀನೆ. ಹೌದೇ ದೇವ? ಅಡವಿಯ ಭಕ್ತ ಸಿರೋ ಮಣಿ ನೀನು, ನಿರ್ಣಯ ಮನವನು ಬಲ್ಲೆನು ನಾನು. ಹೌದು ವಿದುರ, ಅಡವಿಯ ಭಕ್ತ ಸಿರೋ ಮಣಿ ನೀನು, ನಿರ್ಣಯ ಮನವನು ಬಲ್ಲೆನು ನಾನು. ಪವಸಾಗರವ ದಾಟಿಸುವೇನ. ಭಕ್ತಿಯ ಭಾಸವೇ ನನ್ನನ್ನು ಕರೆಸಿ ಪರಮ ಭಾಗವತ ಭಕ್ತ ಸಿರೋ ಮಣಿಗಿದ್ದಕ್ಕೆ ವಿಚಾರ ತಿಳಿದು ಮನದಳು ಕಲವರ ಪಡುತ್ತಿಗೆ. ಇದಕ್ಕಿಂತ ವಿದುರ ವಿಚಾರ, ಇದಕ್ಕಿಂತ ವಿದುರ ವಿಚಾರ, ಇದಕ್ಕಿಂತ ವಿದುರ ವಿಚಾರ. ವಿದುರ, ಹಿಂದೆ ಕುಚೇಲನು ಭಕ್ತಿಯಿಂದ ತಂದುಕೊಟ್ಟ ಅವಲಕ್ಕಿಯ ಸಾರವು, ಶಬರಿಯು ತಂದುಕೊಟ್ಟ ಹಣ್ಣುಗಳು ಸಾರವು ನನಗೆಯೂ ಇನ್ನೂ ಜ್ಞಾಪಕದಲ್ಲಿ ಇದೆ.
ಆದರೆ ಈ ನಿನ್ನಲ್ಲಿರುವ ಕ್ಷೀರವು ಅದಕ್ಕಿಂತ ಉತ್ತಮವಾದದ್ದಲ್ಲವೇ ವಿದುರ? ಎಲ್ಲಿ ಆ ಪಾತ್ರೆಯನ್ನು ಕೊಡು ವಿದುರ. ಪರಮಾತ್ಮ ತೆಗೆದುಕೋ ದೇವ. ವಿದುರ, ಹಲೋ ನೋಡು ವಿದುರ, ಕ್ಷೀರ ಸಾಗರವನ್ನೇ ನಿನ್ನ ಮನೆಯಲ್ಲಿ ಇಟ್ಟುಕೊಂಡು ಕ್ಷೀರವು ಇಲ್ಲವೆಂದು ಹೇಳಿದೆ. ನೋಡು ವಿದುರ, ಸಾಕು ಮಾಡು. ನಿನ್ನ ಪರಮಾತ್ಮ ನಟನೆ ನಾಟಕ. ಧನ್ಯನಾದನು ಪ್ರಭು, ಧನ್ಯನಾದನು ದೇವ, ಧನ್ಯನಾದನು. ಪರಮಾತ್ಮ ವಿದುರ, ಏ ವಿದುರ, ವಿದುರ ಭಕ್ತವರೇಣ್ಯ, ಭಕ್ತ ಸಿರೋ ಓ ಮಣಿಯೇ, ವಿದುರ, ಪರಮಾತ್ಮ ವಿದುರ, ತಂದೆ ಬಲ್ಲೆ ನಿನ್ನಯ ಮನವ ವಿದುರ, ಬಲ್ಲೆ ನಿನ್ನಯ ಮನವ ವಿದುರ, ಬಲ್ಲೆ ನಿನ್ನಯ ವಿದುರ, ವಿದುರ, ವಿದುರ. ಪಡವಿಯೋಳು ಭಕ್ತ ಶಿರೋಮಣಿ ನೀನೇ, ಪಡವಿಯೋಳು ಭಕ್ತ ಶಿರೋಮಣಿ ನೀನೇ, ಪಲ್ಲೆ ನಿನ್ನಯ ಮನವ ವಿದುರ, ಪಲ್ಲೆ ನಿನ್ನಯ ಮನವ ವಿದುರ. ಭಕ್ತಿಯ ಪಾಸದೆ ಚಿತ್ತವನ್ನುಳಿಸಿದೆ, ಭಕ್ತಿಯ ಪಾಸದೆ ಚಿತ್ತವನ್ನುಳಿಸಿದೆ, ಎತ್ತ ಹೋದರೂ ಮನ ಈತಲೆ ಬರುವುದು, ಎತ್ತ ಹೋದರೂ ಮನ ಈತಲೆ ಬರುವುದು, ಪಲ್ಲೆ ನಿನ್ನಯ ಮನವ ವಿದುರ, ಪಲ್ಲೆ ನಿನ್ನಯ ವಿದುರ, ವಿದುರ, ವಿದುರ. ಭಕ್ತನಂದಿಸಿದ ಮಾತೆ ಸಿಯೋಧನ, ಸಾತನೆಂದಿಸಿದ ಮಾತೆ ಸಿಯೋಧನ, ಭಕ್ತನೆನ್ನದ ಉತ್ತಮನಿರುವಲೇ, ಭಕ್ತನೆನ್ನದ ಉತ್ತಮನಿರುವಲೆ, ಪಲ್ಲೆ ನಿನ್ನಯ ಮನವ ವಿದುರ, ಪಲ್ಲೆ ನಿನ್ನಯ ಮನವ ವಿದುರ, ವಿದುರ, ವಿದುರ. ಪರಮಾತ್ಮ ವಿದುರ, ಮುಕುಂದ ಬ್ರಹ್ಮಾಧಿಪತಿ ವಕ್ಷಸ್ಥಲವಾದ ಆ ಜಗನ್ಮಾತೆಯು ಕೂಡ ನಿನ್ನ ರೂಪ ನಿರೀಕ್ಷೆಯಲ್ಲೇ ಮುಕ್ತಲಾದಳು ಪ್ರಭು. ಇಷ್ಟು ಮಾತುಗಳಿಂದ ಇಲ್ಲದನ್ನು ಸೃಷ್ಟಿಸಬಲ್ಲೆ, ಇರುವುದನ್ನು ನಾಶ ಮಾಡಬಲ್ಲೆ, ನಿನ್ನದು ಎಂತಹ ಅದ್ಭುತವಯ್ಯ. ತಂದೆ ವಿದುರ, ಜಯ ಪಾಂಡುರಂಗ ಪ್ರಭು
ವಿಠಲ ಪರಮಾತ್ಮ ವಿದುರ ಜಯ ಪಾಂಡುರಂಗ ಪ್ರಭು ವಿಠಲ ಜಗದೋದಾರ ಪ್ರಭು ವಿಠಲ ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ ಪಂಡರಿನಾಥ ವಿಠಲ ಜಯ ಪಾಂಡುರಂಗ ಪ್ರಭು ವಿಠಲ ಜಗದೋದಾರ ಪ್ರಭು ವಿಠಲ ಪಂಡರಿನಾಥ ವಿಠಲ ಪರಮಾತ್ಮ ವಿದುರ ಶ್ರೀರಮಣಿ ಕೊಚ ಕರುಣಾಕರಗ ರಂಗ ರಂಗ ಪರಮಾತ್ಮ ಶ್ರೀರಮಣಿ ಕೋಟ ಕರುಣಾಕರಂಗ ಮಂಗಳ ಕರ ಕರ ಮಹಿಮಾಕರಂಗ ಮಂಗಳ ಕರ ಕರ ಮಹಿಮಾಕರಂಗ ಆಸ್ತಿಕ ದೀನ ಜನ ಪಂಡರಂಗ ಪರಮಾತ್ಮ ವಿದುರ ಆಸ್ತಿಕ ದೀನ ಜನ ವನರಂಗ ಜಗದೋದಾರ ಪ್ರಭು ವಿಠಲ ಪಾಂಡುರಂಗ ವಿಠಲ ಪಂಡರಿನಾಥ ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ ಜಯ ಪಾಂಡುರಂಗ ಪ್ರಭು ವಿಠಲ ಜಗದೋದಾರ ಪ್ರಭು ವಿಠಲ ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ ಪಂಡರಿನಾಥ ವಿಠಲ ರಂಗ 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 ಪರಮಾತ್ಮ ವಿದುರ ನಾನು ಕುಂತಿಯೊಡನೆ ಕೆಲವು ವಿಷಯಗಳನ್ನು ಮಾತನಾಡಿಕೊಂಡು ಬರುವ ವೇಳೆಗೆ ನೀನು ಕುರು ರಾಜಸಭೆಗೆ ಹೋಗಿ ಕೃಷ್ಣನು ಪಾಂಡವರ ರಾಯಭಾರಿಯಾಗಿ ಬರುವನೆಂದು ತಿಳಿಸಿಬಿಡುವಿದರ. ಪರಮಾತ್ಮ ನಿನ್ನ ಆಜ್ಞೆಯನ್ನು ಪಾಲಿಸುವುದರಿಂದ ಮಹಾಪುಣ್ಯ ಉಂಟೆ ದೇವ, ಆಗಬಹುದು ತಂದೆ. ಬ್ರಹ್ಮಾಂಡ ಭುವಿಯೋ ಭಕ್ತ ಪರಿಪಾಲಿತ ಸಪ್ತಾದಿ ಮುನಿವಂದಿತ ದಾನವ ಕುಲ ವಿನಾಶಿತ ಪರಮಾತ್ಮ ವಿದುರ ಮುರಳೀಧರ
ಕರುಣಾಕರ ಮುರಳೀಧರ ಕರುಣಾಕರ ಸಾಗರ ಜಯನ ಚಿರಸಾಗರ ಜಯನ ವಾಮನ ರೂಪದ ಪರಿಹರ ನಿನ್ನ ನಾಮಾವುದೇ ಪರಮಾತ್ಮ ವಾಮನ ರೂಪದ ಪರಿಹರ ನಿನ್ನ ನಾಮಾವಿದೆ ಕಾಮರದೊಳು ಕರುಣೆಯ ತೋರೆ ತಂದೆ ಪಾಮರದೊಳು ಕರುಣೆಯ ತೋರೆ ತಾಮತ ನೀಡಿದ ದಾಮೋದರ ತಾಮತ ನೀಡಿದ ದಾಮೋದರ ಸಾಗರ ಶಯನ ಚಿರಸಾಗರ ಶಯನ ಮುರಳೀಧರ ಕರುಣಾಕರ ಆಲಿಸೈ ಮುರಳೀಧರ ಕರುಣಾಕರ ಆಲಿಸೈ ಸಾಗರ ಜಯನ ಚಿರಸಾಗರ ಜಯನ ಜಯ ಮಾಡು ಬರ್ಲೀಶ ರಾಜಾಧಿರಾಜ ರಾಜಮಾರ್ಥಾಂಡ ಕೌರವೇಶ್ವರ ಚಕ್ರ ಚಕಾಧೀಶ್ವರ ಜೈ ಬರಾಕ್ ಜೈ ಬರಾಕ್ ಜೈ ಜೈ ಬರಾಕ್ ಉರುಗಲಾಂಚನನ ಮೆರುಗು ಸ್ವರ್ಗಾಸನಕ್ಕೆ ಸರಿಹೋಲುವಂತಿರೇ ಮಾವ ಉರುಗಲಾಂಚನನ ಮೆರುಗು ಸ್ವರ್ಗಾಸನಕ್ಕೆ ಸರಿಹೋಲುವಂತಿರೇ ಕುರುಕುಂಬಿಣಿಯ ಸಾರ್ಥಕರ ಸಂಪನ್ನ ಕೀರ್ತಿ ಮಣಿಮಕುಟ ವರ್ಧನೆಗೆ ಪುರೋಧನ ನಿಪುಣ ನಿರ್ಜರೇಗಳಿಗೆ ದಾನವಂತ ಕರ್ಣ ಸಹೋದರ ದುಶಾಸನಾದಿಗಳು ಎಳೆಯಹರೆಯನಗೆ ಸುರಸಿದು ತನಯ ಗುರುವಲ್ಯ ವಿನಯ ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರೆ ಪೇಳ್ ಸಾಟಿ ಇರುವರೆಗೆ
ಪುನರ್ವಾದಿಸದೆ ಬಿಡುವನ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ಕಣದಳು ಪುನರ್ವಾದಿಸದೆ ಬಿಡುವನ ಹೀ ಮಾವಸ ಸಲಹೆ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನ ಮಾವಸ ಕುಲಿ ಸಲಹೆ ನೀಡುತ್ತಿರುವನೆ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೆ ಅನುಜನು ಶಾಸನ ಅವರನ್ನು ವಧಿಸದಿರುವನೆ ಅನುಜನು ಶಾಸನ ಅವರನ್ನು ಹೀಗಿರುವಲ್ಲಿ ಸಾಟಿ ಇರುವರಿಗೆ ಬೆಳಗ್ಗೆ ಸರಿ ಸಾಟಿ ಇರುವರಿಗೆ ಸಾಟಿ ಇರುವರಿಗೆ ಬೆಳಗ್ಗೆ ಸರಿ ಸಾಟಿ ಇರುವರಿಗೆ ಗುರುಗಳ ಸಿಂಹಾಸನದಿ ಚಲವ ಬಿಡದೆ ಸೌರದಿಯೇ ಕೈಕದಲ್ಲಿ ಎಣಿಸಿಬಾರು ಗುರುಗಳ ಸಿಂಹಾಸನದಿ ಚಲವ ಬಿಡದೆ ಸೌರದಿಯೇ ಕೈಕದಲ್ಲಿ ಎಣಿಸಿಬಾರು ಸಾಟಿ ಇರುವರಿಗೆ ಬೆಳಗ್ಗೆ ಸರಿ ಸಾಟಿ ಇರುವರಿಗೆ ಪಿತಾಮಹರೇ ಪರಮ ಪೂಜ್ಯರಾದ ಆಚಾರ್ಯರೇ ವಿಶ್ವಕೋಟಿ ಸುವರ್ಣಧಾತುವಾದ ಗುರುವೈಭವ ಶತಪತ್ರಗಳ ಭೂಸ್ಕಲ ಸೃಷ್ಟಿಗಳ ಶ್ರೇಷ್ಠನು ಎಂದು ದಶ ದಿಕ್ಕುಗಳಲ್ಲಿ ಸಾರುತ್ತಿದೆ. ಇಂತಹ ಪವಿತ್ರ ಭೂಮಿಯಲ್ಲಿ ಸ್ವತಂತ್ರಾಧಿಕಾರ ಆ ಪಾಂಡವರಲ್ಲಿ ಗಳಿಸಿ ಎಷ್ಟೋ ಕಾಲವಾಯಿತು. ಈಗ ಸೈನ್ಯ ಸಹಾಯವಿಲ್ಲದೆ ಆ ಕೃಷ್ಣನನ್ನೇ ನಂಬಿಕೊಂಡಿರುವ ಪಾಂಡವರು ನಾಚಿಕೆ ಇಲ್ಲದಂತೆ ಅರ್ಧ ರಾಜ್ಯವನ್ನು ಕೇಳಿದರಂತೆ. ಕಾಡು ಮೇಡುಗಳಲ್ಲಿ ಅರಣ್ಯದಲ್ಲಿ ಅನಾಗರಿಕರಂತೆ ವಾಸ ಮಾಡಿಕೊಂಡಿರುವವರಿಗೆ ಹಟ್ಟಹಾಸ ಎಷ್ಟರ ಮಟ್ಟಿಗಿருந்து ನೋಡಿದರ. ಕಾಡು ಮೇಡುಗಳಲ್ಲಿ ಕಾಡು ಕವಿಗಳಂತೆ ಅಲದಾಡುತ್ತಿರುವವರು ನಾಚಿಕೆ ಇಲ್ಲದಂತೆ ಅರ್ಧ ರಾಜ್ಯವನ್ನು ಕೇಳಿದರಂತೆ. ಬಲೆ ಸುಯೋಧನ ಮಾವ ಈಗ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ತಾತ, ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿಹುದು. ಅದರ ಹಿಡಿತಕ್ಕೆ ಸಿಕ್ಕಿದವರು ಮದಿಸಿದ ಆನೆ ಕಾಲಿಗೆ ಸಿಕ್ಕಿದ ಬಾಳೆ ಹಣ್ಣಿನಂತೆ ನಜ್ಜುಗುಜ್ಜಾಗಿ ಹೋಗುವರು. ಸುಯೋಧನ, ಸಂಧಿಯ ವಿಚಾರದಲ್ಲಿ ಇಂದು ಶ್ರೀಕೃಷ್ಣ ಪರಮಾತ್ಮನು ಬರುವಂತೆ ತಿಳಿಸಿದರು. ವಿದುರ, ಈ ವಿಚಾರವನ್ನು ದಾಸಿ ಪುತ್ರನಾದ ನಿನ್ನಿಂದ ತಿಳಿದುಕೊಳ್ಳಬೇಕೆ? ಸುಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಬರುತ್ತಿರಲಲ್ಲದೆ ನಿನ್ನಲ್ಲಿ ಯಾಚನೆಗೋಸ್ಕರ ಬರುತ್ತಿಲ್ಲ. ವಿದುರ, ಏನು ಹೇಳಿದೆ? ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯ ವಿಚಾರವನ್ನು ನಿನ್ನಿಂದ ತಿಳಿದುಕೊಳ್ಳಬೇಕೆ? ಸಾಕು, ಸುಮ್ಮನೆ ಕುಳಿತುಕೋ. ಸುಯೋಧನ, ಬಲವಂತನಾದ ನಿನಗೆ ನ್ಯಾಯವು ಅಧೀನವೇ ಅಥವಾ ನ್ಯಾಯಕ್ಕೆ ಸರ್ವರು ಅಧೀನರು? ರೋಗಿಗೆ ಅಪದ್ಯ ರುಚಿಸುತ್ತೆ, ಪದ್ಯವು ಎಂದೆಂದಿಗೂ ರುಚಿಸುವುದಿಲ್ಲ. ನಿನಗೆ ಮರಣವು ಸನ್ನಿಹಿತವಾದರಿಂದಲೇ ನಿನ್ನ ಬುದ್ಧಿ ಈ ರೀತಿ ವಿಕಲ್ಪವಾಗಿರಬಹುದು. ವೀರರಿಂದ ಪರಿವರ್ತನಾದ ಚಕ್ರವರ್ತಿಗೆ ದಾಸಿ ಪುತ್ರ ನಿನ್ನ ವಚನಗಳು ಅವಶ್ಯಕತೆ ಇಲ್ಲ. ಸಹೋದರ ದುಶ್ಯಾಸನ, ಹಿರಿಯವನೆಂದು ಸುಮ್ಮನಿದ್ದರೆ ಮಿತಿಮೀರಿ ಮಾತನಾಡುತ್ತಿರುವ ಈ ವಿದುರನನ್ನು ಸಭೆಯಿಂದ ಆಚೆ ಹೊರಡಿಸು. ಎಲ್ಲವೋ ವಿದುರ, ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲೆ ಬೇಸರವೋ. ಬಲೆ ಸಹೋದರ, ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲೆ ಬೇಸರವೋ. ನಾಡು ದೊರೆಯದು ಕಾಡಿಗೋಗಲಿ ವಿದುರ, ನಾಡು ದೊರೆಯದು ಕಾಡಿಗೋಗಲಿ. ಕೊಡಕ್ಕಾಗದ ರಾಜ್ಯವ, ಕೊಡಕ್ಕಾಗದ ರಾಜ್ಯವ, ಕೊಡಕ್ಕಾಗದ ರಾಜ್ಯವ. ಎಲ್ಲವೋ ವಿದುರ, ನಮ್ಮ ಅಣ್ಣನ ಆಜ್ಞೆ ಮೀರಿದ ನೀನು ಸಭೆಯಲ್ಲಿರುವುದು ಯೋಗ್ಯವಲ್ಲ. ಈಗಲೇ ಸಭೆಯನ್ನು ಬಿಟ್ಟು ಆಚೆಗೆ ಹೊರಡು, ಇಲ್ಲವಾದರೆ ಅನರ್ಥವಾಗಿತ್ತು. ಎಚ್ಚರಿಕೆ. ಸುಯೋಧನ, ನನ್ನನ್ನು ಸಭೆಯಿಂದ ಆಚೆಗೆ ತಳ್ಳಿಸುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಅವಿವೇಕಿ, ನೀನು ಅಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಗಳನ್ನು ಹೇಳುವೆ ಹೇಳು. ಪಾಪಿ, ಜಗದ್ದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿಯಲ್ಲ ಎಂದಾದರೂ ನಿನ್ನ ದುರ್ಬುದ್ಧಿಯನ್ನು ಸರಿಪಡಿಸಿ ಎಂದು ತಿಳಿದಿದ್ದನು. ಆದರೆ ನೀನು ಸರಿ ಹೋಗಲಿಲ್ಲ, ನಿನ್ನ ವಿಧಿಯಂತೆ ಆಗಲಿ. ಸರಿ ಪಿತಾಮಹರೇ, ಆಚಾರ್ಯ ದ್ರೋಣ, ಕರ್ಣ, ಮಾವಾಶುಕುನಿ, ಇಂದು ಕೃಷ್ಣನು ಸಭೆಗೆ ಬರುವ ಮುಂಚಿತವಾಗಿ ಸಂಧಿಯ ವಿಚಾರದಲ್ಲಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿಬಿಡಿ.
ಬೇಡ ದುರುಕುತನ ತಾತ ಬೇಡ ದುರುಕುತನ ನನ್ನಯ ಮಾತನು ಆಲಿಸಿ ಕೇಳು ನನ್ನಯ ಮಾತನು ಆಲಿಸಿ ಕೇಳು ಬೇಡ ದುರುಕುತನ ಕೌರವ ಪಾಂಡವ ವೇಷವು ಅಡಗಲಿ ಕೌರವ ಪಾಂಡವ ವೇಷವು ಅಡಗಲಿ ಪ್ರೇಮವು ಬೆರಸಿ ಪ್ರೀತಿಯು ಬೆರಸಿ ಪ್ರೇಮವು ಬೆರಸಿ ಪ್ರೀತಿಯು ಬೆರಸಿ ಬೇಡ ದುಡುಕುತನ ನನ್ನಯ ಮಾತನು ಆಲಿಸಿ ಕೇಳು ಬೇಡ ದುಡುಕುತನ 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 ಕೌರವೇಶ್ವರ ಹಿಂದೆ ಕಳೆದ ಆಯುಷನ್ನು ಮುಂದೆ ಕಾಯುವುದು ದುರ್ಲಭ ಪೂರ್ವದ ನಳ ನಹುಷ ಮುಂತಾದ ರಾಜಾದಿ ರಾಜರುಗಳೆಲ್ಲ ಸಾಕ್ಷಿಭೂತರಾಗಿದ್ದರು ಆದ್ದರಿಂದ ಶಾಂತಿಯ ಸಂದೇಶವನ್ನು ಧಿಕ್ಕರಿಸುವುದು ಅನುಚಿತ ಆಲೋಚಿಸು ಬೇಡವಯ್ಯ ಈ ಅಡವು ಸಾಧಿಸಬೇಡ ಶ್ರೀಹರಿಯ ಮನವನ್ನು ನೋವಿಸಬೇಡ ಬೇಡವಯ್ಯ ಈ ಅಡವು ಸಾಧಿಸಬೇಡ ಶ್ರೀಹರಿಯ ಮನವನ್ನು ನೋವಿಸಬೇಡ ಅನುಜರಾದ ನೀವೆಲ್ಲ ಶಾಂತರಾಗಿರೇ ಅನುಜರಾದ ನೀವೆಲ್ಲ ಶಾಂತರಾಗಿರೇ ಧರ್ಮವನ್ನು ಬಿಟ್ಟು ನೀವು ಹೋಗಬೇಡಿರಿ ಧರ್ಮವನ್ನು ಬಿಟ್ಟು ನೀವು ಹೋಗಬೇಡಿರಿ ಬೇಡವಯ್ಯ ಈ ಆಟವು ಸಾಧಿಸಬೇಡ ಶ್ರೀ ಹರಿಯ ಮನವನ್ನು ನೋವಿಸಬೇಡ. ಹೌದು ಸುಯೋಧನ, ಈ ಸಂಧಿಯನ್ನು ಧಿಕ್ಕರಿಸಬೇಡ. ಅಮೃತ ಯಾಗವು ಕೂಡಿ ಬಂದಿರುವುದು. ಶ್ರೀಕೃಷ್ಣನ ಸಂಧಿಯನ್ನು ಸಮ್ಮತಿಸುವುದು ಉಚಿತಮ. ಆಲೋಚಿಸು. ಹೌದು ಸುಯೋಧನ, ಹಸ್ತಬಂಧನದಿಂದಲೇ ಸಮಸ್ತ ಪೃಥ್ವಿಯನ್ನು ತಲ್ಲಣಗೊಳಿಸಬಲ್ಲ ಬಿಲ್ಲು ವೀರರು ಮಲ್ಲರು ನಾವಿದ್ದುಕೊಂಡು ಆ 5 ಜನ ಪಾಂಡವರಿಗೆ ಎದುರಿ ಸಂಧಿ ಮಾಡಿಕೊಳ್ಳುವುದು ಕೂಡದು. ಸಮರವೇ ಸಿದ್ಧವಾಗಲಿ. ಸುಯೋಧನ, ಕೃಷ್ಣನ ಮಾತಿಗೆ ನೀನೇನಾದರೂ ಮರಳಿ ಆ ಪಾಂಡವರಿಗೆ ಆಶ್ರಯನ್ನು ಕೊಟ್ಟಿದ್ದೇ ಆದರೆ ಭೀಮನ ಹೊಮ್ಮು, ಅರ್ಜುನನ ಹೊಮ್ಮು, ದ್ರೌಪದಿಯ ದರ್ಪದಗಳು ಎಂದೆಂದಿಗೂ ನಿನ್ನನ್ನು ತಲೆ ತಕ್ಕಸೆ ಬಿಡದು ಸುಯೋಧನ. ಎಚ್ಚರ ಎಚ್ಚರ. ಭಲೇ ಮಾವ, ನೀನು ಶಕುನಿ ಮಾತ್ರವಲ್ಲ, ಸಮಯದ ಸಂಜೀವಿನಿ ಕೂಡ. ಸರಿ ಸರಿ ಪಿತಾಮಹರೇ, ಆಚಾರ್ಯ ದ್ರೋಣ, ಪಿತಾಮಹರೇ ಕ್ಷಮಿಸಿರಿ. ಹಿತಚಿಂತಕರಾದ ನಿಮ್ಮ ಉಪದೇಶಗಳೆಂದಿಗೂ ಈ ನನ್ನ ನಿರ್ಧಾರವನ್ನು ಬದಲಿಸಲಾಗುವುದಿಲ್ಲ. ಅಗ್ನಿಕಣವು ಅಲ್ಪವಾದರೂ ಅದು ಈ ಹಸ್ತಿನಾವತಿ ಎಂಬ ವಿಶಾಲ ಸಾಮ್ರಾಜ್ಯವನ್ನು ದಹಿಸಬಲ್ಲದೆಂಬ ನೆನಪು ನಿಮಗಿರಲಿ. ಆಚಾರ್ಯ, ಒಂದು ಸಾರಿ ಕಡಿದು ಹೋದ ಕರುಳನ್ನು ಮತ್ತೆ ಕೂಡಿಸಬೇಕೆಂದು ತಿಳಿದರೆ ಅದು ಭೂಮಿ ಆಕಾಶಗಳನ್ನು ಪೂರ್ವ ಪಶ್ಚಿಮಗಳನ್ನು ಕೂಡಿಸಿದಂತೆ. ಇದು ಹಿಂದಿನ ಉರಿಯಲ್ಲ, ಬಾಲ್ಯದಿಂದಲೂ ಹೊತ್ತು ಉರಿಯುತ್ತಿದ್ದ ಕ್ರೋಧದ ಹುರಿ ಎಂಬ ನೆನಪು ನಿಮಗಿರಲಿ. ಆಚಾರ್ಯ ವಿದುರ, ನನ್ನ ಮನೆಯ ಅನ್ನದ ಅಗುಳಲ್ಲಿ ಬೆಳೆದ ಈ ನಿನ್ನ ನಾಲಿಗೆಯು ನನ್ನ ಮುಂದೆಯೇ ನನ್ನ ವೈರಿಗಳನ್ನು ಹೊಗಳುವಂತಾಯಿತೆ. ರಾಯಭಾರಿಯಾಗಿ ಬರುತ್ತಿರುವ ಗೋಪಾಲನಿಗೆ ರಾಜ್ಯ ಪರಿವಾರದೊಡನೆ ಸ್ವಾಗತಿಸಬೇಕಾಗಿದ್ದರು. ಅದನ್ನು ಧಿಕ್ಕರಿಸಿ ಕುಲಹೇಡಿಯಾದ ದಾಸಿ ಪುತ್ರನಾದ
ನಿನ್ನ ಮನೆಯ ತಂಗಳು ಎಂಜಲು ನಕ್ಕಲು ಅರಿಸಿ ಬಂದನಲ್ಲ, ಆ ನಿನ್ನ ಗೊಲ್ಲ ಅವನಿಗೆ ಹಿಡ್ಕೋ ಈ ನಿನ್ನ ಉಪದೇಶಗಳೆಲ್ಲವೂ. ಹೇ ಚಂಡಾಲ, ಅಂದ ರಾಜನ ಪ್ರೀತಿಗೆ ಪಾತ್ರನಾಗಿ ನಿನ್ನ ಅನೇಕ ತಪ್ಪುಗಳನ್ನು ಕ್ಷಮಿಸಿದನು. ನಾನೇನೋ ದಾಸಿ ಪರಮ ಪೂಜ್ಯರು ಸಾತ್ವಿಕವಂತರು ನಿನ್ನ ದುರ್ನಡತೆಗಳ ಸಲುವಾಗಿ ಮೌನವಾಗಿ ಕುಳಿತಿರಬೇಕು ಅಂತ ಕೇಳು. ವರಭೀಮನ ಘನ ಸಾಹಸ ಸುಯೋಧನ ಲೋಕ ಭೀಕರ ಶಪಥಗೈದ ತಡೆದು ಕಾಯುವ ಈದನುವ ಮುರಿದು ಬಿಡುವೆನು ನಿಜ. ಸುಯೋಧನ, ನೀವು ದ್ರೌಪದಿಗೆ ವಸ್ತ್ರಾಭರಣ ಮಾಡಿದಾಗ ಭೀಮನ ಪ್ರತಿಷ್ಠಂತೆ ಅವನ ಗದೆಯಿಂದ ನಿನ್ನ ತೊಡೆಯನ್ನು ಮುರಿಯುವುದಾಗಿ ಪ್ರತಿಜ್ಞೆ ಮಾಡಿರುವನು. ಅದನ್ನು ತಡೆಯಲು ಯತ್ನಿಸಿದ ಈ ಬಿಲ್ಲಿನ ಶಕ್ತಿಯು ಇಲ್ಲಿಗೆ ಸಮಾಪ್ತಿ. ಪ್ರಮಾದವಾಯಿತು ದುರ್ಯೋಧನ. ವಿದುರನನ್ನು ಆಪಾಸಕ್ಕೆ ಈಡು ಮಾಡಿದೆಯಾ. ಅಮೋಘವಾದ ಬಿಲ್ಲು ವೀರನನ್ನು ಕಳೆದುಕೊಂಡೆಯಾ. ಆತನು ಧನುರ್ಧಾರಿಯಾಗಿ ನಿನ್ನ ಪಕ್ಷಕ್ಕೆ ನಿಂತಿದ್ದರೆ ಆತನನ್ನು ಎದುರಿಸಬಲ್ಲ ವೀರರು ಈ 3 ಲೋಕದಲ್ಲಿಯೂ ಸಹ ಯಾರು ತಾನೇ ಇರುವರು. ಎಂತಹ ಅನರ್ಥವಾಯಿತು ದುರ್ಯೋಧನ. ವಿದುರ, ಈ ಕರ್ಣ ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನು ಬೆರಗಾದೆಯ. ದುರದೋಳ್ ಪಾರ್ಥನ ಶಿರವಂ ಧರಣಿಗೆ ಉರುಳು ಬೇನುತ ಶಪಥವಂ ಈಗೈದು ಪರಶುರಾಮನ ಹರಕೆಯಿಂದಲೇ ಪರಶುರಾಮನ ಹರಕೆಯಿಂದಲೇ ವರಶಾಪವಂ ಪಡೆದ ಕ್ಷಣ ನಿನಗೆ ಸರಿಸಮನಿ ಹುರೈ ಕರ್ಣ. ಕರ್ಣ, ಈ ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧವನ್ನು ಮಾಡಿರುವನು. ಈಗ ಎಲ್ಲರೂ ಕೇಳಿರಿ, ದೂತನಾಗಿ ಬರುತ್ತಿರುವ ಆ ಗೋಪಾಲನಿಗೆ ಯಾರಾದರೂ ಎದ್ದು ನಿಂತು ಗೌರವವನ್ನು ಸಲ್ಲಿಸಿದ್ದೇ ಆದರೆ ಕೂಡಲೇ ಈ ಸಭೆಯನ್ನು ಬಿಟ್ಟು ಹೊರಗೆ ಹೋಗಬೇಕಾಗಿರುವುದು ಎಚ್ಚರ. ಇದು ಈ ರಾರಾಜನ ಆಜ್ಞೆ. ಸಹೋದರ ದುಶ್ಯಾಸನ, ಅಗ್ರಜ, ಎಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿ? ಸಿದ್ಧವಾಗಿರೋದು ಅಗ್ರಜ, ತೆಗೆದುಕೋ. ಸಭಾಸದರಿಗೆ ಮಂಗಳವಾಗಲಿ, ಉದಯಸೀನರಾಗಿರಿ. ಆಹಾ, ಭೀಷ್ಮ, ದ್ರೋಣ, ಧೃತರಾಷ್ಟ್ರರು ಎದ್ದು ನಿಂತು ಗೌರವದಿಂದ ನನಗೆ ನಮಸ್ಕರಿಸಿದರು. ಹೋದರೆ ಈ ದುರ್ಯೋಧನನು ಮಾತ್ರ ಏನು ದುರಂಕಾರದಿಂದ ಮೆರೆಯುತ್ತಿರುವನು. ಇರಲಿ, ಈ ಭೂಮಿಯನ್ನು ನನ್ನ ಪಾದದಿಂದ ಮೆಟ್ಟಿ ತಾನಾಗಿಯೇ ಬಂದು ನನಗೆ ನಮಸ್ಕರಿಸುವಂತೆ ಮಾಡುವೆನು. ಜಾಗೃತಳಾಗು ಯೋಗ ಮಾಯೆ. ದುರ್ಯೋಧನ ಚಕ್ರವರ್ತಿಯಾದ ನೀನು ನನ್ನ ಪಾದಗಳನ್ನು ಹಿಡಿಯುವುದೇ? ಯಾವ ಭ್ರಾಂತಿಯ ಹುಚ್ಚು ನನಗೆ. ಕೃಷ್ಣ, ಬಂಧುವನ್ನು ಸತ್ಕರಿಸಬೇಕೆಂಬ ಸ್ಫೂರ್ತಿಯಲ್ಲಿ ಮೈ ಮರೆತು ಧರೆಗೆ ಉರುಳಿದನಷ್ಟೇ. ಇದು ಪೀಠವು ಸಿದ್ಧವಾಗದೆ ಕುಳಿತುಕೋ. ಹಾಗಲಿ ದುರ್ಯೋಧನ. ಯಾರಲ್ಲಿ ಕೃಷ್ಣನಿಗೆ ನರ್ತವೆಂದರೆ ತುಂಬಾ ಇಷ್ಟ, ನರ್ತಕಿಯರನ್ನು ಬರೆ ಮಾಡಿ ಯೋಧನ ಸಹೋದರ,
ಸುಯೋಧನ. ಒಲೆ ಮಾವ. ಕರುಣಾಳು ಕುರುಭೂಪ ರಾಜೇಶ್ವರ ಕರುಣಾಳು ಕುರುಭೂಪ ರಾಜೇಶ್ವರ ವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ ಬಲ ಸುಯೋಧನ. ರಿಪು ಭಯಂಕರ ರೂಪ ಮನೋಹರ ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ರಿಪು ಭಯಂಕರ ರೂಪ ಮನೋಹರ ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ಸೋದರ ಮಾವನ ಹಿತದಿ ಚತುರ ಕೌರವೇಶ್ವರ ಸೋದರ ಮಾವನ ಹಿತದಿ ಚತುರ ಸೋದರ ಮಾವನ ಹಿತದಿ ಚತುರ ಕಂದಾರಿ ದೇವಿಯ ಪ್ರೀತಿಯ ಕುವರ ಕಂದಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಎಲ್ಲವ ಬಲ್ಲವ ಬಲ್ಲವ ಈ ಜಗ ಮಲ್ಲರ ಮಲ್ಲ ಎಲ್ಲವ ಎಲ್ಲವ ಬಲ್ಲವ ಬಲ್ಲವ ಈ ಜಗ ಮಲ್ಲರ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ ನೀಲ ವರ್ಣದಾರಿ ಸುಯೋಧನ.
ನೀಲ ವರ್ಣಧಾರಿ ಈ ಚಲುವ ಕೊಳಲ ನಾದದಿ ನಲಿವ ಕೊಳಲ ನಾದದಿ ಜಗವೆಲ್ಲ ಮರುಳುಗಳಿಪ ಕೊಳಲ ನಾದದಿ ಜಗವೆಲ್ಲ ಮರುಳುಗಳಿಪ ಕೃಷ್ಣ ನಿನಗೆ ಈ ನರ್ತಕಿಯರ ನಮನ. ಕೃಷ್ಣ ಕೇವಲ ನರ್ತಕಿಯರನ್ನು ಹಿಂಬಾಲಿಸುವುದೇ ಎಷ್ಟೇ ಆದರೂ ಗೊಲ್ಲ ಬುದ್ಧಿಯು ಎಲ್ಲಿ ಹೋಗುವುದು? ಅದು ಹಾಗಿರಲಿ, ಬಂದ ಸಮಾಚಾರವೇನು? ಭೀಮನಿಗಿವನು ಕಡುಬೈರಿ ನಮ್ಮ ಹಸ್ತಿನಾಪುರದೊಡೆಯ ಗದಧಾರಿ. ಕೃಷ್ಣನಿಗಿವನು ಕಡುಬೈರಿ ನಮ್ಮ ಹಸ್ತಿನಾಪುರದೊಡೆಯ ಗದಧಾರಿ. ಇವರಿಗೆ ಸಾಟಿ ಯಾರೂ ಇಲ್ಲ, ಇವನಿಗೆ ಸಾಟಿ ಯಾರಿಗರಿಲ್ಲಿ, ಇವನಿಗೆ ಸಾಟಿ ಯಾರಿಗರಿಲ್ಲಿ, ಇವನಿಗೆ ಸಾಟಿ ಯಾರಿಗರಿಲ್ಲಿ. ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ ರಾಜೇಶ್ವರ ರಾಜೇ ಕೃಷ್ಣ ಸುಯೋಧನ, ನೀನು ಬಂದ ಸಮಾಚಾರವೇನು? ಆಹಾ, ಮರ್ತಿದ್ದೆನು. ಪೂಜ್ಯರಾದ ಆಚಾರ್ಯರೇ, ಕುರು ವೃದ್ಧರೇ, ಕುರು ಬಾಂಧವರೇ, ನಾನೀಗ ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿರುವೆನು. ಸುಯೋಧನ, ಕೃಷ್ಣ ತಮ್ಮ ನಮ್ಮ ಕೈಯೋ ಸಮಭಾಗವಂ ಕೇಳಲು ದೂತನಾಗಿ ಕಳುಹಿಸಿದರೋ ಸಂಧಿಮಾ ತನಯರ ಪ್ರಾರ್ಥನೆಯಂ ಮನ್ನಿಸುವೆಯೋ. ಸುಯೋಧನ, ಕೃಷ್ಣ ತನಯರೋಳ್ ಕಾರ್ಯವೇನಿದೆ ಎಂದು ಪ್ರಶಂಸಿಸುವೆಯೋ. ನನ್ನ ಅಭಿಷ್ಟವಂ ತಿಳಿಸೋ ಕುರು ರಾಜ.
ಕಪಟ ಜೂತಿನಲ್ಲಿ ಪರಾಜಿತರಾದ ಪಾಂಡವರು 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿರುವುದು ಸತ್ಯವೇ ಸರಿ. ಈಗ ಅವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ನನ್ನನ್ನು ಪಾಂಡವರು ರಾಯಭಾರಿಯಾಗಿ ಕಳಿಸಿದ್ದರು. ಈಗ ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತೊರೆದು ನೀವು ತೀರ್ಪು ಕೊಡಬೇಕಾಗಿದೆ. ಈಗ ನೀವು ಈ ವಿಷಯದಲ್ಲಿ ತೀರ್ಪು ಕೊಡದೆ ಹೋದರೆ ಮುಂಬರುವ ಅನತ್ಯ ಕಾರ್ಯಗಳಿಗೆಲ್ಲ ನೀವೇ ಕಾರಣವಾಗಿರು. ಈಗ ನಿಮ್ಮ ಮುಂದಿರುವ ಸಮಗ್ರವಾದ ಪ್ರಶ್ನೆಯು ಸಮಗ್ರ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಣಯಿಸಬೇಕೆಂಬುದನ್ನು ತಿಳಿಯಿರಿ. ಈ ಪವಿತ್ರವಾದ ಮಾತೃಮೂರ್ತಿಯನ್ನು ಶಾಂತಿಯ ಅಮೃತಧಾರೆಯಿಂದ ಅಭಿಷೇಕವನ್ನು ಮಾಡುವರೋ ಅಥವಾ ಈ ಮಾತೃಮೂರ್ತಿಯನ್ನು ರಕ್ತರಸದಿಂದ ತೋಯಿಸುವರೋ, ಈ ಎರಡರಲ್ಲಿ ಒಂದನ್ನು ಈ ಮಂದಿರದಲ್ಲಿ ನಿರ್ಣಯಿಸಬೇಕಾಗಿದೆ. ಇನ್ನು ಹೆಚ್ಚಾಗಿ ಈ ಕಾಲಪಹರಣ ಮಾಡುವುದನ್ನು ನಾನು ಇಚ್ಛಿಸುವುದಿಲ್ಲ. ನ್ಯಾಯವಂತರು ಧರ್ಮವಂತರಾದ ಪಾಂಡವರು ಕಪಟ ಜೂತಿನಲ್ಲಿ ಪರಾಜಿತರಾಗಿ ಅವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ನಾನು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಇದೇ ಈ ರಾಯಭಾರದ ಮುಖ್ಯ ಉದ್ದೇಶವಾಗಿದೆ. ಇಲ್ಲದಿದ್ದರೆ ನೀವುಗಳು ಮಾಡಿದ ಘೋರ ಅಪರಾಧಗಳಾದ ವಿಷಭೋಜನ, ರಕ್ಷಾಗೃಹ ದಹನ, ಪಾಂಚಾಲಿಯ ಪರಾಭವ ಇಂತಹ ಘೋರವಾದ ಪಾಪಗಳೆಲ್ಲವನ್ನು ಮರೆತು ಪಾಂಡವರು ಸಂಧಿಗೆ ಸಮ್ಮತಿಸಿದಂದ ಮೇಲೆ ಇಂತಹ ಸುಸಮಯವನ್ನು ವ್ಯರ್ಥ ಮಾಡದೆ ಶಾಂತಿಯಿಂದ ಸಂಧಿಗೆ ಪ್ರಯತ್ನಿಸಿ. ಧೃತರಾಷ್ಟ್ರ ರಾಜೇಂದ್ರ, ಹಿಂದಿನಂತೆ ನಿನ್ನ ಮಕ್ಕಳನ್ನು ಸೌಜನ್ಯಶೀಲರಾಗಿ ನೀನು ಬಿಡುವುದಾದರೆ ನೀನು ಅತ್ಯಂತ ದುಃಖಕ್ಕೆ ಈಡಾಗುವೆ. ರಕ್ತ ಕೋಡಿಯನ್ನು ಕಣ್ಣೀರು ಕಾಲುವೆಯಾಗಿ ಹರಿಯುವುದನ್ನು ನೀನು ಹಣೆ ಮಾಡಿಕೊಡಬೇಡ. ಕೌರವರಂತೆ ಪಾಂಡವರು ಸಹ ನಿನ್ನ ಮಕ್ಕಳಲ್ಲವೇ? ಪಾಂಡುರಾಜನು ಮೃತ್ಯು ಹೊಂದಿದ ಮೇಲೆ ಅವರ ಬಾಲ್ಯವನ್ನು ನಿನ್ನ ತೊಡೆಯ ಮೇಲೆ ಕಳೆದರಲ್ಲವೇ? ಆ ಮಕ್ಕಳನ್ನು ಒಂದು ಸಾರಿ ನೀನು ಅನುಗ್ರಹಿಸು. ಸರ್ವಜ್ಞರಾದ ನಿನಗೆ ಹೆಚ್ಚಾಗಿ ಹೇಳುವ ಅವಶ್ಯಕತೆ ಇಲ್ಲ. ಈ ಪಾಂಡವರ ಈ ಪುಟ್ಟ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದನಷ್ಟೇ. ಈಗ ಪೂಜ್ಯರಾದ ಆಚಾರ್ಯರು ವಿಚಾರ ಅವಿಚಾರಗಳನ್ನು ನೀವೇ ನಿರ್ಣಯಿಸಬೇಕಾಗಿದೆ. ದುರ್ಯೋಧನ, ನೀವು ಪಾಂಡವರು ಸಹೋದರರಲ್ಲವೇ? ನಿಮ್ಮಲ್ಲಿ ವಿರೋಧವೇಕೆ? ದುರಾಭಿಮಾನವನ್ನು ಬಿಟ್ಟು ಅನ್ಯೋನ್ಯ ಮೈತ್ರಿಯಿಂದ ಇರುವುದ ಮೇಲೂ ಆಲೋಚಿಸಿ. ಸುಯೋಧನ, ಸುಖ ಸಂಪತ್ತುಗಳು ಶಾಶ್ವತವಲ್ಲ. ರಾಜ್ಯವೆಲ್ಲ ನೀನೇ ಅನುಭವಿಸು. ನಿನಗೆ ಇಚ್ಛೆ ಇದ್ದಷ್ಟು ಭೂಮಿಯನ್ನು ಪಾಂಡವರಿಗೆ ಕೊಡು. ಇದು ನನ್ನ ಅಭಿಪ್ರಾಯ. ದುರ್ಯೋಧನ, ಕೃಷ್ಣನ ಸಂದೇಶವು ಪಿತಾಮಹ ಭೀಷ್ಮನ ಉದ್ದೇಶವು ನನ್ನ ಆದೇಶವು ಒಂದೇ ಆಗಿದೆ. ಇನ್ನಾದರೂ ಯುದ್ಧದ ಚಿಂತೆಯನ್ನು ಬಿಟ್ಟು ನಿನ್ನ ವೃದ್ಧ ಜನಕನಿಗೆ ಸಂತೋಷವನ್ನುಂಟು ಮಾಡು. ಬಂಧು ಬಾಂಧವರ ರಕ್ತಪಾನದಿಂದ ಭಾರತ ಭೂಮಿಯನ್ನು ಅರಾಜಕವಾಗಿ ಮಾಡಬೇಡ. ಚೆನ್ನಾಗಿ ವಿಚಾರ ಮಾಡು. ದುರ್ಬುದ್ಧಿಗೆ ಕಿವಿ ಕೊಡಬೇಡ. ಪಾಂಡವರಿಗೆ ಸಹೋದರಲ್ಲವೇ? ಓಹೋ, ಯಾರು? ವಿದುರ ಮಹಾಶಯ, ನನಗೆ ಉಪದೇಶ ಮಾಡುವುದರಲ್ಲಿ ನೀನು ಒಬ್ಬನು? ಆಗಲಿ, ವಿದುರ, ನಡೆಯಲಿ ನಿನ್ನ ಅರಣ್ಯ ರೋದನವು. ಹೌದು ಸುಯೋಧನ, ನನ್ನ ರೋದನವು ನಿನಗೆ ಅರಣ್ಯ ರೋದನವೇ. ನಿನ್ನಂಥವರಿಗೆ ಸದುಪದೇಶ ಮಾಡಬಾರದು ದೊಡ್ಡವರು ಹೇಳಿದರು. ಆದರೆ ಏನು ಮಾಡಲಿ, ಕೆಡುವವರನ್ನು ನೋಡಿದಾಗ ಸದುಪದೇಶ ಮಾಡುವುದು ವಿವೇಕಿಗಳ ಕರ್ತವ್ಯ. ನಾನೀಗ ಸುಮ್ಮನೆದರೆ ದೋಷ ಸಂಭವಿಸುವುದು. ಕುಮಾರ, ನೀನೀಗ ಯೌವನ ಮತದಿಂದ ಗರ್ವಿತನಾಗಿರುವೆ. ರಾಜ್ಯದ ಮತದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ಹೀಗಿರುವಲ್ಲಿ ನನ್ನ ಹಿತೋಪದೇಶಗಳನ್ನು ನೀನು ಕೇಳುವುದಿಲ್ಲ. ಆದರೆ ಹೇಳುವೆ, ಕೇಳು. ನಿನ್ನ ತಂದೆ ಪಿತಾಮಹ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು ಮತ್ತೆ ಶ್ರೀಕೃಷ್ಣ ಪರಮಾತ್ಮರು ಇವರು ಹೇಳುವುದಕ್ಕಿಂತ ನಾನೇನು ಹೆಚ್ಚಾಗಿ ಹೇಳಲಾರೆ. ಇಂದು ಸಂಧಿಗೆ ಸುಸ್ಮಯ. ಹಠದಿಂದ ಅದನ್ನು ಕಳೆದುಕೊಳ್ಳಬೇಡ. ಸುಖ ಸಂಪತ್ತುಗಳು ಯಾವುದು ಶಾಶ್ವತವಲ್ಲ. ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ನಿನಗೆ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನು ಪಾಂಡವರಿಗೆ ಕೊಡು. ಇದು ನನ್ನ ಅಭಿಪ್ರಾಯ. ವಿದುರ, ಈ ರೀತಿಯನ್ನು ಆ ಪಾಂಡವರಿಗೆ ಹೇಳುವುದಾನೆ.
ಕೃಷ್ಣನಲ್ಲಾಗಲಿ ನನ್ನ ತಂದೆಯಲ್ಲಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷಗಳು ಕಾಣುತ್ತಿರುವೋ ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಆದರೆ ನಿಮ್ಮ ಮರುಮಾತುಗಳಿಗೆ ಒಡಂಬಡುವ ಬುದ್ಧಿಹೀನನು ಮಾತ್ರ ಈ ದುರ್ಯೋಧನಲ್ಲ. ಇದು ಚೆನ್ನಾಗಿ ತಿಳಿದರು. ಇದು ಶುದ್ಧ ಕ್ಷತ್ರಿಯರ ರಕ್ತ, ಸ್ವಾಭಿಮಾನದ ಕೊಳಕು ನೀರಲ್ಲ. ದುರ್ಯೋಧನ, ಶಾಂತಿ ಲೋಕದೊಳು. ದುರ್ಯೋಧನ, ಸೌಖ್ಯವೇ ಯುವ ಮಾರ್ಗ, ಧರ್ಮವೇ ಜಯವೆಂದು ಸಾರುತ್ತಿದೆ ಜಗವು. ಮರ್ಮಭೇದವನಿ ಮರೆತು ಪಾಂಡವರಿಗೆ ಸಮಭಾಗವಂಗೈದು ಸುಖದಿಂಬಾಳೈ. ಕೃಷ್ಣ ಸುಯೋಧನ, ಸುಯೋಧನ, ಸುಯೋಧನ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಂಕಾರದ, ದುರಾಗ್ರಹದ, ದುಸ್ಸವಾಸದ, ದುರಾಶಯದ, ದುರಾಭಿಮಾನ. ಇನ್ನೊಂದು ಸಾರಿ ಯೋಚಿಸಿ ನೋಡು ಸುಯೋಧನ. ಕೃಷ್ಣ, ಏನು ಹೇಳಿದೆ? ಸಾಕು ನಿನ್ನ ವಾಕ್ಪಟುತ್ವ. ಏನು ಹೇಳಿದೆ? ನಮ್ಮದು ದುರಂಕಾರದ, ದುರಾಶಯದ, ದುಸ್ಸಹವಾಸದ ದುರಾಭಿಮಾನವೇ. ಬಲೆ, ಬಹಳ ಚೆನ್ನಾಗಿ ಹೇಳಿದೆ. ಹಾಗಾದರೆ ಕೇಳು. ಈ ಕೌರವನನ್ನು ವಧಿಸಬೇಕೆಂದರಲ್ಲವೇ ಆ ನಿನ್ನ ಭೀಮನು, ಅದು ದುರಾಗ್ರಹ. ಲೋಕೈಕ ವೀರನಾದ ಕರ್ಣನನ್ನು ವಧಿಸಬೇಕೆಂದರಲ್ಲವೇ ಆ ನಿನ್ನ ಪಾರ್ಥನು, ಅದು ದುರಹಂಕಾರ. ಅಭಿಮಾನ್ಯ ಶೂನ್ಯತೆಯಿಂದ ನಿನ್ನಂತಹ ಕಬಡಿಯ ಸ್ನೇಹವನ್ನು ಬಯಸಿದರಲ್ಲವೇ ಆ ಪಾಂಡವರು, ಅದು ದುಸ್ಸಹವಾಸ. ದುಶ್ಯಾಸನ ದುರ್ಯೋಧನ ಪುಡಿಗೈದು ಬರೆದ ಗಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಆರಿಸಬೇಕೆಂದು ಯೋಜನೆ ಮಾಡಿಕೊಂಡಿರಲ್ಲವೇ ಆ ನಿನ್ನ ಪಾಂಡವರು, ಅದು ದುರಾಶಯ. ನಾವು ಸಮರ್ಥರು, ಜಯಶೀಲರು, ವೀರಾದಿ ವೀರರು ಎಂಬುದಾಗಿ ಎಂಬೆಕೊಳ್ಳುತ್ತಿರಲ್ಲವೇ ಆ ಪಾಂಡವರು, ಅದು ದುರಾಭಿಮಾನ. ಹೆಜ್ಜೇನು ನೀವ್ಯಾರೇ ಏನೇ ಹೇಳಿದರು ಈ ಕೌರವ ನಿರ್ಧಾರವು ಚಲಿಸಲಾಗದು. ಸುಮ್ಮನೆ ಕಂಠ ಶೋಷದಿಂದ ಪ್ರಯೋಜನವಿಲ್ಲ ಕೃಷ್ಣ. ಅಗ್ರಜ, ಸಹೋದರ, ಅಣ್ಣನ ಮಾತುಗಳು ನನಗೆ ಒಪ್ಪಿದವು. ಎಲ್ಲವೋ ಕೃಷ್ಣ, ಇಂಥ ಬಿರು ಮಾತುಗಳಿಂದ ಶಾಂತವಾಗಲ್ಲ ಕೃಷ್ಣ. ನೋಡು ಅಣ್ಣ, ನೋಡು, ನಿನ್ನ ಅನ್ನವನ್ನು ತಿಂದು ಬಲಿಭಕ್ಷರಾದ ವೃದ್ಧರು ತದೇಕ ಸಿದ್ಧರಾಗಿರುವರು, ನಿನ್ನ ನಿಂದನೆಗೆ ಪಾಲ್ಗೊಳ್ಳುವರು. ಸಮಯ ದೊರಕಿದರೆ ಎಂತ ಅನರ್ಥ ಮಾಡಲು ಇಂಥವರಲ್ಲ. ನಡೆಯೋಣ, ಒಂದು ಕ್ಷಣವು ನಾವು ಇಲ್ಲಿ ನಿಲ್ಲಬಹುದು. ಹೋಗ್ಬಿಡ ಹಂಗೆ ಮುಂದಕ್ಕೆ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಕೃಷ್ಣ, ಕರ್ಣ, ಅರ್ಜುನನ ಮೇಲೆ ನನ್ನ ಹಾಗೆ ತೀರದ ಹೊರತಾಗಿ ಈ ರಾಧೆಯನಿಗೆ ಮೃಷ್ಟಾನ್ನವು ಕೂಡ ರುಚಿಸುತ್ತಿಲ್ಲ. ತಿಳಿಯಿತೆ? ಚಲಿಸಲು ಈ ರಾಧೆಯನ ಪಂಥ ವ್ಯರ್ಥ ನುಡಿಗಳಿಂದ ಚಲಿಸದು ಈ ರಾಧೆಯನ ಪಂಥ ವ್ಯರ್ಥ ನುಡಿಗಳಿಂದ ಮತಿಗೆಟ್ಟು ನುಡಿವರೆ ಮಹಾರಥಿಗರೆಂದು, ಮತಿಗೆಟ್ಟು ನುಡಿವರೆ ಮಹಾರಥಿಗರೆಂದು ದುರುಳ ಪಾರ್ಥನ ಶಿರವ ದುರುಳ ಪಾರ್ಥನ ಶಿರವ ಹರಿವ ತನಕ ಶಾಂತಿಯೇ ಕೃಷ್ಣ, ಕರ್ಣ, ಈ ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತ ಕ್ಷತ್ರಿಯ ವೀರರಿಗಲ್ಲ. ತಿಳಿಯಿತೆ? ಹವ್ವ ಕರ್ಣ,
ನೀನು ಸಹ ಅವರಂತೆ ಮಾತನಾಡುತ್ತಿರುವೆಯಾ? ಕೇವಲ ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕಾಗಿ ಇಡೀ ಮಾನವ ಕುಲವನ್ನು ನಾಶನ ಮಾಡುವುದನ್ನು ಇದು ನಿನ್ನ ಧರ್ಮವೇ ಕನ್ನ? ಕೃಷ್ಣ, ಕ್ಷತ್ರಿಯನಲ್ಲಿ ಅಂಕುರಿಸುವ ಒಂದೊಂದು ತೊಟ್ಟು ರಕ್ತದಲ್ಲಿ ಒಂದೊಂದು ಶಕ್ತಿ ಅಡಗಿದೆ ಎಂಬುದನ್ನು ನೀನು ಚೆನ್ನಾಗಿ ಬಲ್ಲೆ. ಈಗ ನೀನು ನಿನ್ನ ಪ್ರಾಣಮಿತ್ರನಲ್ಲಿ ಪಕ್ಷಪಾತ ಬುದ್ಧಿವಹಿಸಿ ಅರ್ಧ ರಾಜ್ಯವನ್ನು ಬೇಡಲು ಬಂದಿರುವ ಈ ನಿನ್ನ ಧರ್ಮಕ್ಕಿಂತಲೂ ನನ್ನ ಧರ್ಮವೇ ಲೇಸು ತಿಳಿಯಿತೆ. ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ಕೃಷ್ಣ ಕನ್ನ ಅರ್ಥವಾಯಿತೇನು? ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ದೂತನಾಗಲು ಏಕೆ ದಾಸಬಾರೋ? ಹಿತವು ಮರೆತೊಡೆ, ಹಿತವು ಮರೆತೊಡೆ ಕೆಣಿಕಿ ಪಣಿಸುವುದು ಮುನ್ನ ಬರುವುದು ವೇಲ ಸಮರ ಸಮರ ಸಮರ. ಕೃಷ್ಣ, ಅರ್ಥವಾಯಿತೇನು? ಮಸಿಮುಖ ಸ್ಫೂರ್ತಿ ಪರಿಚಯದಿಂದ ಅರ್ಥವೇ ಇಲ್ಲದ ಸಮಸ್ಯೆನೇ ಅಲ್ಲ. ಈ ನಿನ್ನ ಕೃತ್ಯವ ಸಂಧಾನಕ್ಕೆ ಖಂಡಿತವಾಗಿಯೂ ನಾನು ಒಪ್ಪುವುದಿಲ್ಲ. ಮದೋನ್ಮತರಾದ ನಿಮ್ಮೊಡನೆ ಮಾತನಾಡುವುದು ಸರಿಯಲ್ಲ ಸುಯೋಧನ, ಸರಿಯಲ್ಲ ಸುಯೋಧನ. ಕೃಷ್ಣ, ಅತಿ ಕೋಪದ ಮನಸ್ಸನ್ನೇ ಹರಿಯದ ಸುಯೋಧನ, ಅತಿ ಕೋಪದ ಮನಸ್ಸನ್ನೇ ಹರಿಯದ ಮಹಿಮಾತ್ಮಜನು ಅಜಾತ ಶತ್ರುವೇ ಮುನಿದು ನಿಂತರೆ ಸುಯೋಧನ ಸಾಗರಗಳೆಲ್ಲವೂ ಏಕವಾಗುದಿಹದೋ, ಸಾಗರಗಳೆಲ್ಲವೂ ಏಕವಾಗುದಿಹದೋ. ಈ ನಿನ್ನ ಸಹಸ್ರಾರು ಮಂದಿ ಕರ್ಣರು ಸಾಟಿ ಆಗುವರೆ ಪಾಂಡವರಿಗೆ. ಈ ನನ್ನ ಅಭಿಷ್ಟವಮ್ಮನ್ನಿಸಿ, ಈ ನನ್ನ ಅಭಿಷ್ಟವಮ್ಮನ್ನಿಸಿ ನೀಡು ರಾಜ್ಯವ ಪಾಂಡವರಿಗೆ ಕುರು ರಾಜ. ದುರ್ಯೋಧನ, ನಾನೊಂದು ಮಾತನ್ನು ಹೇಳುವೆನು, ಯೋಚಿಸಿ ನೋಡು. ಕುರು ವೃದ್ಧರು, ಕುರು ಬಾಂಧವರು, ಮಕ್ಕಳು, ಮಿತ್ರರು, ಸ್ನೇಹಿತರು ಇವರೆಲ್ಲರನ್ನೂ ಒಂದು ಸಾರಿ ಮನಸ್ಸಿನಲ್ಲಿಟ್ಟು ನೋಡು. ಕೇವಲ ನಿನ್ನೊಬ್ಬನಿಗೋಸ್ಕರ ಇಡೀ ಕುರುಕುಲವನ್ನು ನಾಶನ ಮಾಡಬೇಡ. ಪಾಂಡವರು ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ಅವರಿಗೆ ಪ್ರೀತಿ, ಪ್ರೇಮ, ಸ್ನೇಹ, ಮಮತೆ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಯೋಚಿಸಿ ನೋಡು, ಇದು ಅತ್ಯಂತ ಮಹತ್ವವಾದ ವಿಷಯ. ನೀನು ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದುವೆ. ಶತ್ರುಗಳು ನಿನ್ನಲ್ಲಿ ಕ್ಷೇಮಾಭಿಕ್ಷೆಯನ್ನು ಬೇಡುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಿತವಾಗಿ ನಿನ್ನ ಕೈ ಸೇರಿರುವುದು. ಇದನ್ನು ಪಾಂಡವರೊಡನೆ ಸಮಾನ ಭಾವದಿಂದ ರಾಜ್ಯಪಾಲನೆಯನ್ನು ಮಾಡು. ಆಗ ಈ ಮಾನವ ಲೋಕವು ನಿನ್ನನ್ನು ಆದರ್ಶ ಕುಲಪತಿ ಎಂದು ಹೊಗಳುವರು. ಇಂದು ನಿಮ್ಮ ಸಲುವಾಗಿ ಮುಂಬರುವ ಭಯಂಕರವಾದ ಯುದ್ಧದಿಂದ ನಿಮ್ಮನ್ನು ರಕ್ಷಿಸುವ ಸಲುವಾಗಿ ನಿನ್ನಲ್ಲಿ ಈ ಕ್ಷೇಮಾಭಿಕ್ಷೆಯನ್ನು ಬೇಡುವರು. ಈ ಭಿಕ್ಷೆಯನ್ನು ಪ್ರದಾನ ಮಾಡಿಸುವ. ಇದರಲ್ಲಿ ನನ್ನ ಅಪರಾಧವೇನು ಯದುರಾಜ? ಪಾಂಡವರು ಜೂದಾಡಿ ಸಕಲ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೇ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ. ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಮತ್ಯಾರಿಗೂ ಸಾಧ್ಯವಿಲ್ಲ. ಕ್ಷಾತ್ರ ಧರ್ಮವಿಹುದೇ
ಆ ಹೇಳಿ ಪಾಂಡವರಲ್ಲಿ ಕೃಷ್ಣ ರೂಢಿಯರವರೆಂದು ಧೀರ ನೆನಪರೇ ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ ಕೃಷ್ಣ ಅರಿತು ನೀನಿಲ್ಲದೆ ದೇವ ಶಾಂತಿ ಮೂಡಿದೆಯ ಮುಕುಂದ ಪಾಂಡವರು ಭಿಕ್ಷಾವೃತ್ತಿಯೇ ಅವರಿಗೆ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಮಲ ಸಾಮ್ರಾಜ್ಯವು ಒಪ್ಪಿಸುವ ಅಪಮಾನವು ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಯ ಮುರಳೀಧರ, ಯುದ್ಧವು ಕ್ಷತ್ರಿಯನ ಧರ್ಮ. ಕಾಮ ಮೋಕ್ಷ ಜೀವನದ ಏಕೈಕ ಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನು ಎಂದಿಗೂ ಭಯಪಡುವುದಿಲ್ಲ. ಶೋಧನ ಕೃಷ್ಣ ಭಾರತ ಭೂಮೇಶ ಜೈ ದುರಾಶ ಜೈ ವಿರಾಜಿಸುವ ಸಹೋದರ ನಿರಾಕರಿಸಿದರೆ ಭಾರತ ಭೂಮೇಶ ಜೈ ದುರಾಶ ಜೈ ಶೋಧನ ಕೃಷ್ಣ ಕರಸಿಗಲೇ ಅನುಜಾದರ ತರೆಯನೆ ತೋ ಖ್ಯಾತಿ ಪಡೆ ಸುಖಿಯಾಗೆ ವೀರ ತರೆಯನೆ ತೋ ಖ್ಯಾತಿ ಪಡೆ ಸುಖಿಯಾಗೆ ವೀರ ಭಾರತ ಭೂಮೇಶ ಜೈ ದುರಾಶ ಜೈ ದುರಾಶ ಸೌರವನು ತೋರೈ ನಮಸ್ಕಾರ ಶೋಧನ ಕೃಷ್ಣ ಸೌರವನು ತೋರೈ ಸಂಸರಣಯಂ ತಾಳೈ ಬಾಳೈ ಬಳು ಧರ್ಮ ನಿರುತ ಸುಗುಣ ಚರಿ ಕರುಣ ಭರತ ಪರಗುಣೈ ತಿಳಿಸಿ ಪೊರೆಯೇ ದನಯ ಬಾಳೈ ಬಳು ಧರ್ಮ ನಿರುತ ಸುಗುಣ ಚರಿತ ಕರುಣ ಬರಿ ಪರಗುಣೈ ತಿಳಿಸಿ ಪೊರೆಯೇ ದನಯ ಭಾರತ ಭೂಮೇಶ ಜೈ ದುರಾಶ ಜೈ ದುರಾಶ ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಹಿತವಾದರೆ ಅಗತ್ಯವಾಗಿ ನೀನು ಅದನ್ನೇ ಹೊಂದುವೆ. ಕುರುಕುಲ ಕಳಂಕ ಸ್ವರೂಪನೇ, ನೀನು ಮಾಡಿದ ಅಪರಾಧಗಳನ್ನು ಕೇಳುವೆಯ? ನೀನು ಮಾಡಿದ ಅಪರಾಧಗಳು ಅನನ್ಯ. ರಾಜಸೂಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕುಪಿತನಾಗಿ ಶಕುನಿಯ ಸಲಹೆಯಂತೆ ಪಾಂಡವರನ್ನು ಕಪಟ ಜೂತಕ್ಕೆ ಕರೆತಂದದ್ದನ್ನು ಮರೆತೆಯ? ಸಹೋದರರ ಪತ್ನಿ ಎಂದು ತಿಳಿದು ಆಕೆಯನ್ನು ರಾಜ್ಯಸಭೆಗೆ ಕರೆತಂದು ನೀನು ಮಾಡಿದ ಹೀನ ಕೃತ್ಯಗಳನ್ನು ಮರೆತೆಯ? ವಿಷಭೋಜನ, ಸರ್ಪಬಂಧನ, ಕುಂತಿಗಾದ, ಮಾನಭಂಗ, ಇಂತಹ ಮಹಾ ಪಾಪಗಳೆಲ್ಲವನ್ನು ಮೊರತೆಯೋ ಸುಯೋಧನ? ಗುರು ಹಿರಿಯ ಮಾತುಗಳನ್ನು ಲೆಕ್ಕಿಸದೆ ಅನ್ಯಾಯ ಆಚರಣೆಯಲ್ಲಿ ಪೌರುತನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸುವುದು ಸುಯೋಧನ, ಎಂದಿಗೂ ಲಭಿಸುವುದು. ಸುಯೋಧನ ಇಂತಹ ದರ್ಪಿತ ವಾಕ್ಯಗಳನ್ನು ಎಷ್ಟು ಹೊತ್ತು ತಾನೇ ಸಹಿಸುವೆ? ಎಚ್ಚರ ಸುಯೋಧನ, ಎಚ್ಚರ. ಇದು ಕೌರವರ ರಾಜ್ಯಸಭೆ ಅಲ್ಲ, ಪಾಂಡುನರರ ಮಿತ್ರಕೂಟ. ನೋಡು, ನಿನ್ನ ಅನ್ನವನ್ನು ತಿಂದು ಬಲಿಪಕ್ಷರಾದ ವೃದ್ಧರು ನಿನ್ನ ನಿಂದನೆಗೆ ಪಾಲುಪಡುವರು, ತದೇಕ ಚಿತ್ತರಾಗಿರುವರು. ನಾವೊಂದು ಕ್ಷಣವನ್ನಿಲ್ಲಲಾಗದಿಲ್ಲ. ನಡೆ ಹೋಗೋಣ. ಸರಿಯಾಗಿ ಹೇಳಿದೆ. ಈ ಶತ್ರುಗಳ ಮಧ್ಯೆ ನಮಗೇನು ಕೆಲಸ? ನಡೆ ಸಹೋದರ, ಹೋಗೋಣ. ಹೋಗುವಿದ್ರ ಗಾಂಧಾರ ಸಾರಿ ಕೊನೆ ಕರ್ಕೊಂಡು ಬಾ. ಗಾಂಧಾರ ಕೊನೆ ಸಾರಿ ಪ್ರಯತ್ನಿಸಿ ನೋಡಲಿ. ಕುರು ವೃದ್ಧರೇ, ಕುರು ಬಾಂಧವರೇ, ನಿಮ್ಮ ಕಣ್ಮುಂದೆ ನಡೆಯುವ ಅತ್ಯಾಚಾರವನ್ನು ನಿಲ್ಲಿಸುವ ಉದ್ದೇಶವಿದ್ದರೆ ಈಗಲೇ ದುರ್ಯೋಧನ, ದುಶ್ಯಾಸನ, ಶಕುನಿಯ ಈ ಮೂವರನ್ನು ಬಂಧನದಲ್ಲಿಟ್ಟು ಈಗಲೇ ಪಾಂಡವರೊಡನೆ ಸಂಧಿಯನ್ನು ಮಾಡಿಕೊಳ್ಳಿರಿ. ಕುಲ ರಕ್ಷಣೆಗಾಗಿ ಒಬ್ಬ ಮನುಷ್ಯನನ್ನು
ಗ್ರಾಮ ರಕ್ಷಣೆಗಾಗಿ ಕುಲವನ್ನು, ದೇಶ ರಕ್ಷಣೆಗಾಗಿ ಸರ್ವಸ್ವವನ್ನು ತ್ಯಜಿಸುವುದು ಧರ್ಮವೆಂದು ಶಾಸ್ತ್ರಗಳು ಹೇಳುವುದು. ಆದ್ದರಿಂದ ನನ್ನ ಮಾತಿನಂತೆ ಹಿಂದೆ ನಾನು ಹೇಳಿದಂತೆ ಮಾಡಿರಿ. ರಾಜೇಂದ್ರ, ದುರ್ಯೋಧನ ದರ್ಪವೂ ಇಷ್ಟೊಂದು ಮಿತಿ ಮೀರಿತೆ. ಯಾರಲ್ಲಿ? ವಿದುರ, ಕುಮಾರನನ್ನು ಕರೆದುಕೊಂಡು ಬಾ. ಮತ್ತೆ ಸ್ಥಿರವಾದ ಕೀರ್ತಿಯನ್ನು ನೀಡುವ ಪರಮಾತ್ಮ ಗಾಂಧಾರಿ, ಸ್ಥಿರವಾದ ಕೀರ್ತಿಯನ್ನು ನೀಡುವ ಪರಮಾತ್ಮ ದಯ ತೋರಿ ಬಂದಿಕನು ಸಂಧಿ ಮಾಡಲು, ಈಗ ಸಂಧಿ ಮಾಡಲು. ಸ್ಥಿರವಾದ ಕೀರ್ತಿಯನ್ನು ನೀಡುವ ಪರಮಾತ್ಮ ದಯ ತೋರಿ ಬಂದಿಕನು ಸಂಧಿ ಮಾಡಲು, ಈಗ ಸಂಧಿ ಮಾಡಲು. ಗಾಂಧಾರಿ, ಮಗನೆಂಬ ಮಮಕಾರ ಭಾರವಾಯಿತೋ, ಮಗನೆಂಬ ಮಮಕಾರ ಭಾರವಾಯಿತೋ, ತೊರೆದು ಹೋದನು ಅಭಯೋ ತೊರೆದು ಹೋದನು. ಸ್ಥಿರವಾದ ಕೀರ್ತಿಯನ್ನು ನೀಡಿದ ಪರಮಾತ್ಮ ದಯ ತೋರಿ ಬಂದಿದನು ಸಂಧಿ ಮಾಡಲು, ಈಗ ಸಂಧಿ ಮಾಡಲು, ಈಗ ಸಂಧಿ ಮಾಡಲು. ಗಾಂಧಾರಿ, ರಾಜ್ಯ ಲೋಭದಿಂದ ಉನ್ನತ ಪ್ರೇಮನಾದ ದುರ್ಯೋಧನನ್ನು ಸಂಧಿಗೆ ಒಪ್ಪುವಂತೆ ಮಾಡುವ ಭಾರವು ನಿನ್ನದು. ವಿದುರ, ಕುಮಾರನನ್ನು ಕರೆದುಕೊಂಡು ಬಾ. ತನಯ, ಯಾರು ನನ್ನನ್ನು ಕರೆಸಿದವರು? ತನಯ ಭಾರತ ಕುಲ, ತನಯ ಭಾರತ ಕುಲ, ಮಾತೆಯ ಮಾತನು ಲಾಲಿಸು ವೀರ, ಮಾತೆಯ ಮಾತನು ಲಾಲಿಸು ವೀರ. ತನಯ ಭಾರತ ಕುಲ ತಿಲಕ, ತನಯ ಭಾರತ ಕುಲ ತಿಲಕ. ಕಂದ,
ತಿಲಕ ಕಂದ ಕುವರ ಕೌರವೇಶ್ವರ ಕಲಾ ಏಕೆ ಮಗನೇ ನನ್ನ ಮಾತನ್ನು ಕೇಳುವ ಇಷ್ಟವಿಲ್ಲವೇ? ಅಗಣ್ಯರ ತೋಪಾಸವನ್ನು ಮಾಡಿ ನಿನ್ನನ್ನು ಪಡೆದನು. ನಿನ್ನ ಕಲ್ಯಾಣವೇ ನನಗೆ ದೇವರಲ್ಲಿ ಏಕಮಾತ್ರ ಭಿಕ್ಷೆ. ಬಾಲ್ಯದಿಂದಲೂ ನಿನ್ನ ಕಣ್ಣಿನಿಂದ ಒಂದು ತೊಟ್ಟು ಕಂಬನಿಯು ಭೂಮಿಗೆ ಬಿದ್ದರು ನಾನು ಸಹಿಸುತ್ತಿರಲಿಲ್ಲ ಮಗನೇ. ಬೇಡ, ತಾಯಿಯ ಮಾತನ್ನು ನಿರಾಕರಿಸಬೇಡ ಕಂದ. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಅವರೊಡನೆ ಸಮಾನ ಭಾವದಿಂದ ಬಾಳು ಮಗನೇ. ಅಮ್ಮ, ಪುನಃ ಅದೇ ಮಾತು, ಪುನಃ ಅದೇ ಮಾತು. ಅಮ್ಮ, ನಿನ್ನ ಪುತ್ರನಾಗಿ ನಾನು ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲೇ ಇಲ್ಲ. ಈ ಜಗತ್ತೆಲ್ಲ ಪ್ರತಿಭಟಿಸಿದರು, ಈ ಜಗದಂಗವೆಲ್ಲ ದುರ್ಯೋಧನು ಎಂದಿಗೂ ಧರ್ಮಚಿತ್ತನಾಗುವುದಿಲ್ಲ. ಯುದ್ಧವು ಕ್ಷತ್ರಿಯ ಧರ್ಮ. ರಾಜ್ಯವನ್ನು ಅಪೇಕ್ಷಿಸುವರು ಅದನ್ನು ಯುದ್ಧ ಮಾಡಿ ಗೆದ್ದು ಪಡೆಯಲಿ. ಕೊಡುವುದಿಲ್ಲವೋ ರಾಜ್ಯವ, ಕೊಡುವುದಿಲ್ಲವೋ ರಾಜ್ಯವ, ಕಡೆಯ ಮಾತಿದು ದುರಾಂತದೊಳನ ಕೊಡುವುದಿಲ್ಲವೋ ರಾಜ್ಯವ. ಕೇಳುವ ಹರಿಯೇ ಆಟ ಮಾಡಿ ಜಯಿಸಲಿ ರಾಜ್ಯವ, ಕೇಳುವ ಹರಿಯೇ ಆಟ ಮಾಡಿ ಜಯಿಸಲಿ ರಾಜ್ಯವ, ಕಡೆಯ ಮಾತಿದು ದುರಾಂತದೊಳನ, ಕಡೆಯ ಮಾತಿದು ದುರಾಂತದೊಳನ ಕೊಡುವುದಿಲ್ಲವೋ ರಾಜ್ಯವ. ಆ ಪಾಂಡು ನಂದನರು ಎನ್ನೋಡ ಯುದ್ಧವ ಕೃಷ್ಣ, ಆ ಪಾಂಡು ನಂದನರು ಎನ್ನೋಡ ಯುದ್ಧವ ಮಾಡಿ ಜಯಿಸಲಿ ಅವರ ರಾಜ್ಯವ, ಮಾಡಿ ಜಯಿಸಲಿ ಅವರ ರಾಜ್ಯವ, ಕಡೆಯ ಮಾತಿದು ದುರಾಂತದೊಳನ, ಕಡೆಯ ಮಾತಿದು ದುರಾಂತದೊಳನ ಕೊಡುವುದಿಲ್ಲವೋ, ಕೊಡುವುದಿಲ್ಲವೋ, ಕೊಡುವುದಿಲ್ಲವೋ ರಾಜ್ಯವ. ಕೃಷ್ಣ, ಇದೇ ನನ್ನ ಕಟ್ಟ ಕಡೆಯ ಸಂದೇಶ. ನಾವು ಸಮರ ಯಜ್ಞದಲ್ಲಿ ದೀಕ್ಷಿತರು. ಪಾಂಡವರು ನಮ್ಮೊಡನೆ ಸಂಧಿ ಯೋಚನೆಯನ್ನು ಅಪೇಕ್ಷಿಸಿದ್ದೆ, ಆದರೆ ಅದು ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ, ರಥಿಕರ ವೀರ ಘೋಷಣೆಯಲ್ಲಿ. ಇದು ಚೆನ್ನಾಗಿ ತಿಳಿದರು. ಬಲೆ ಸುಯೋಧನ ಬಲೆ. ಸಮಯ ಎಲ್ಲಿ ಹಸಿದ ಬೇಟೆ ನಾಯಿನಂತೆ ಮೃತ್ಯು ಬೆನ್ನಟ್ಟಿ ಬರುವಾಗ ಮನುಷ್ಯನಿಗೆ ಸಮಯವೆಲ್ಲಿ ಹದು. ನೀನು ಈ ಅಖಂಡ ಸಾಮ್ರಾಜ್ಯ ಶಾಸನ ಭಾರವನ್ನು ಹೇಗೆ ನಿರ್ವಹಿಸಬಲ್ಲೆ? ಇಲ್ಲ, ನೀನು ನಾಚು ಹೋಗುವೆ. ಈ ಗುರುಕುಲವು ನಾಚು ಹೋಗುವುದು. ಈ ನಿನ್ನ ಹೊರತ ಜನಕರು ಶೋಕ ಸಾಗರದಲ್ಲಿ ಮುಳುಗಿ ಹೋಗುವರು. ಪರಮಾತ್ಮ, ಅನವರ್ತವಾಯಿತು ದೇವ. ನಿನ್ನನ್ನು ಬಂಧಿಸಲು ಆ ದುರಾತ್ಮರು ತಂತ್ರ ಹೊಂದಿರುವರು ದೇವ. ಅಸಂಭವವಿದರ. ನಾನು ದೂತನು. ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ಅಯ್ಯೋ, ದುರ್ಯೋಧನ ದರ್ಪವು ಇಷ್ಟೊಂದು ಮಿತಿ ಮೀರಿತೆ. ರಾಜೇಂದ್ರ, ಈ ಪಾಪಮಯವಾದ ರಾಜಸಭೆಯಲ್ಲಿ ಒಂದು ಕ್ಷಣವೂ ನಿಲ್ಲಬೇಡ ಪರಮಾತ್ಮ. ಇಲ್ಲಿಂದ ಹೊರಟು ಹಾಯ್, ದುರ್ಯೋಧನ ಎದರಿ ನಾನು ಇಲ್ಲಿಂದ ಪಲಾಯನ ಮಾಡುವುದೇ ಅದು ಎಂದಿಗೂ ಆಗತಕ್ಕಂಥ ಮಾತಲ್ಲ. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸತಪಡೆದ ಈ ಕೃಷ್ಣನು ಒಬ್ಬ ದರ್ಪಾಂಧಕಾರನಾದ ಮನುಷ್ಯನ ಹೆದರಿ ಪಲಾಯನ ಮಾಡುವುದೇ? ಸ್ವಾಮಿ, ಪರಮಾತ್ಮನಿಗೆ ಭಯವೇ ಆಗಲ್ಲ ಪರಮಾತ್ಮ. ಈ ಭಕ್ತಳ ಮೊರೆಯಾಲಿಸಿ ಈ ರಾಜಸಭೆಯಲ್ಲಿ ಒಂದು ಕ್ಷಣವೂ ನಿಲ್ಲಬೇಡ ಸ್ವಾಮಿ. ಇಲ್ಲಿಂದ ಹೊರಟು ಹೋಗು ಪರಮಾತ್ಮ. ತಾಯಿ, ಕೋಟಿ ಕೋಟಿ ದುರ್ಯೋಧನರು ಬಂದರು ಗತಪ್ರಾಣರಾಗಿ ಈ ಮಣ್ಣಲ್ಲಿ ಉರುಳಾಡಿಸುವನು. ಇಂಥದರಲ್ಲಿ ಒಬ್ಬ ದೂತನಾದ ಒಬ್ಬ ದುರಂಕಾರಿಯಾದ ದುರ್ಯೋಧನಿಗೆದರಿ ನಾನು ಇಲ್ಲಿಂದ ಪಲಾಯನ ಮಾಡುವುದೇ ಎಂದಿಗೂ ಸಾಧ್ಯವಿಲ್ಲ ತಾಯಿ. ಸ್ವಾಮಿ, ಈ ಭಕ್ತಳ ಮೊರೆಯಿಂದ ಆಲಿಸು ಪರಮಾತ್ಮ. ಎಷ್ಟೇ ಆಗಲಿ ಭಕ್ತ ಪ್ರಾಧೀನನು ನೀನಲ್ಲವೇ ಸ್ವಾಮಿ. ಸ್ವಾಮಿ, ಇಲ್ಲಿಂದ ಹೊರಟು ಹೋಗು ಪರಮಾತ್ಮ.
ರಾಜಮಹಿಷಿ, ನಿಮ್ಮ ಸಲುವಾಗಿ ಈ ದಿನ ನಾನು ಇಲ್ಲಿಂದ ಹೇಡಿಯಾಗಿ ಪಲಾಯನ ಮಾಡುವೆನು. ಇನ್ನೆಲ್ಲಿಗೆ ಪಲಾಯನ ಮಾಡುವೆ? ನಿಲ್ಲುವಂತ ನಾವು ಬೆದಕ್ಕೆ ತೈಸಿಯೋದನಲ್ಲೇ ಚೋರಿಗೆ ಜಾತಿಯನ್ನು ಸುಯೋಧನ ಕೃಷ್ಣ ಕತಿ ಬೇಡೈಸಿಯೋದನಲ್ಲೇ ಚೋರಿಗೆ ಜಾತಿಯನ್ನು ಸೈರನೆ ಅದೇಕ್ಕಿಂತ ಒದರುವೆ, ಅದೇ ಮಾತು ಬೊಗಳುವೆ. ಕೃಷ್ಣ ಸುಯೋಧನ ಅದೇಕ್ಕಿಂತ ಒದರುವೆ, ಅದೇ ಮಾತು ಬೊಗಳುವೆ. ಕುಲಹೀನ ಕುಲವ ವೈದ್ಯ ದುರದಳು ಕಡಿಯದೆ ಬಿಡುವಡೆ. ಸುಯೋಧನ ಕದನ ತೊಳ್ಳು ನಿನ್ನ ಮದವನಡಗಿಪೆ. ಕೃಷ್ಣ ಕದನ ತೊಳ್ಳು ನಿನ್ನ ಮದವನಡಗಿಪೆ. ಚದುರರಂತಿರು ಮರುಳೆ ಮಂದ ಮತಿಯಂತೆ ಮುಂದೇನು ತಿಳಿಯದೆ. ಮಂದ ಮತಿಯಂತೆ ಮುಂದೇನು ತಿಳಿಯದೆ. ತುಂತಕವ ಪಡುವೆ ಸುಯೋಧನ, ತುಂತಕವ ಪಡುವೆ. ಸಾರಿ ನಾ ಸೈಪೆ ನಿನ್ನ ಮೋಸ. ಕೃಷ್ಣ ಸುಯೋಧನ ಸಾರಿ ನಾ ಸೈಪೆ ನಿನ್ನ ಮೋಸ. ಸೈರಿಸಬಲ್ಲವರ್ಯಾರೋ ಸುಯೋಧನ, ಸೈರಿಸಬಲ್ಲವರ್ಯಾರೋ. ಪರಮಪುರುಷ ಎಂಬ ಬಿರುದನು, ಪರಮಪುರುಷ ಎಂಬ ಬಿರುದನು ಹುಡವಿಯೋ ಅಡುಗಬೇಕು ಕಡುತ್ತದೆ. ಕತಿ ಬೇಡೈಸಿಯೋದನ ಚೋರಿಗೆ ಜಾತಿಯನ್ನು ಸೈರನೆ ಸೈರನೆ ಸೈರನೆ. ಸಹೋದರ ದುಶ್ಯಾಸನ, ಹಿಡಿದು ಬಂಧಿಸಿ ಕೃಷ್ಣನನ್ನು. ಹಿಡೀರಿ. ಹಿಡೀರಿ. ಯಾರನ್ನು ಬಂಧಿಸುವರೋ ಮಂದಮತಿಗಳ ನಿನ್ನನ್ನು ಬೆಂಕಿಯಿಂದ ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಬಿರುಗಾಳಿಯನ್ನು, ಮರಳಿನಿಂದ ಸಾಗರವನ್ನು ನಿರ್ಬಂಧಿಸಲು ಇಚ್ಛಿಸುವೆಯ? ಇದು ನಿನ್ನಿಂದ ಆಗದು ಸುಯೋಧನ, ನಿನ್ನಿಂದ ಆಗದು. ಈ ಬೆದರಿಕೆಯ ಮಾತುಗಳಿಂದ ಪ್ರಯೋಜನವಿಲ್ಲ ಕೃಷ್ಣ. ದುಶ್ಯಾಸನ, ಹಿಡೀರಿ, ಹಿಡಿದು ಬಂಧಿಸಿ ಈ ಕಳ್ಳನನ್ನು. ಎಲ್ಲ ಮಾಯ. ಕೃಷ್ಣ, ನಿನ್ನ ಹುಟ್ಟಡಿಸುವ ಮುನ್ನ ಇಟ್ಟುಕೊಂಡಿರುವ ಕೆಟ್ಟ ಕೆಲಸವನ್ನು ಬಿಟ್ಟು ಹಿಂದಕ್ಕೆ ಹೋಗಬಾರದು. ಹಿಡೀರಿ ಕೃಷ್ಣನನ್ನು, ಹಿಡೀರಿ ಕೃಷ್ಣನನ್ನು. ಅಲ್ಲಿಯೂ ಕೃಷ್ಣ, ಇಲ್ಲಿಯೂ ಕೃಷ್ಣ, ಎಲ್ಲೆಲ್ಲಿಯೂ ಕೃಷ್ಣ. ಎಲ್ಲ ಮಾಯ. ಕರ್ಣ, ನನ್ನೊಡನೆ ಬರುವೆಯಾ? ನಿನ್ನಲ್ಲಿ ಕೆಲವು ವಿಚಾರಗಳನ್ನು ಮಾತನಾಡಬೇಕಾಗಿದೆ ಕರ್ಣ. ಆಗಬಹುದು ಪರಮಾತ್ಮ. ಕುಲಹೀನನಾದ ನನ್ನನ್ನು ಇಷ್ಟೊಂದು ಆಧರಿಸಲು ಕಾರಣವೇನು ತಂದೆ? ಕರ್ಣ, ಕುಲಹೀನರಲ್ಲಿ ಕಾಣುವ ಗುಣಗಳು ನಿನ್ನಲ್ಲಿ ಕಾಣುತ್ತಿಲ್ಲ ಕರ್ಣ. ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರ ಎಲ್ಲರಿಗೂ ತಿಳಿದಿರುವ ವಿಷಯವೇ ಅಲ್ಲವೇ ಪರಮಾತ್ಮ? ಕರ್ಣ, ನೀನು ಸೂತನಲ್ಲ, ಪವಿತ್ರವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿದೇವಿಯೇ ನಿನ್ನ ತಾಯಿ, ಸೂರ್ಯದೇವನೇ ನಿನ್ನ ಜನಕನು. ಪಾಂಡವರು ನಿನಗೆ ಸಹೋದರರಾಗಬೇಕು ಕರ್ಣ. ಪರಮಾತ್ಮ, ಮನಸ್ಸಿನ ಕ್ಲೇಶವ ಹರಿಸು ಪರಮಾತ್ಮ. ಪರಮಾತ್ಮ, ಕರ್ಣ, ಮನಸ್ಸಿನ ಕ್ಲೇಶವ ಹರಿಸು ಪರಮಾತ್ಮ. ಮನದೊಳು ನಿಂತನೆ ಹಾರಿಸು ಪರಮಾತ್ಮ. ಮನದೊಳು ನಿಂದನೆ ಹಾರಿಸು ಪರಮಾತ್ಮ. ಮನಸ್ಸಿನ ಕ್ಲೇಶವ ಹರಿಸು ಪರಮಾತ್ಮ. ಪರಮಾತ್ಮ, ಕರ್ಣ, ಚಿಂತೆಯ ಬೇಡೋ ಬೇಡೋ ಕೊಂತೆ ಕುಮಾರ, ಚಿಂತೆಯ ಬೇಡೋ ಬೇಡೋ ಕೊಂತೆ ಕುಮಾರ. ಸಾಮ್ರಾಜ್ಯ ಪದವಿಯ ಅನುಭವಿಸೋಣ ಕರ್ಣ. ಪರಮಾತ್ಮ,
ಸಾಮ್ರಾಜ್ಯ ಪದವಿಯ ಅನುಭವಿಸೋ ನಡೆ ಚಿಂತೆಯ ಬೇಡೋ ಬೇಡೋ ಕೊಂತೆ ಕುಮಾರನೇ ಕರ್ಣ ಪುತ್ರನೆಂದು ಕರೆಯುವರೆನ್ನನು ಸೋತ ಪುತ್ರನೆಂದು ಕರೆಯುವರೆನ್ನನು ಜಾತೆ ಮತಗಳ ಭೇದವು ಜಾತೆ ಮತಗಳ ಭೇದವು ಇರುವುದೇ ಮನಸ್ಸಿನ ಕೇಶವ ಹರಿಸು ಪರಮಾತ್ಮ. ಚಂದ್ರವಂಶದೊಳ್ಳು ಕೊಂತಿ ಕುಮಾರ ನೆನೆಸಿ ಕರ್ಣ ಚಂದ್ರವಂಶದೊಳ್ಳು ಕೊಂತಿ ಕುಮಾರ ನೆನೆಸಿ ಈತನ ಶೋಕವು ತರವಲ್ಲ ನಿನಗೆ ಕರ್ಣ ಈತನ ಶೋಕವು ತರವಲ್ಲ ನಿನಗೆ ಚಿಂತೆಯ ಬೇಡ ಕೊಂತೆ ಕುಮಾರನಂತೆ ಕರ್ಣ ಪರಮಾತ್ಮ, ಇದು ಯುದ್ಧದ ಕಾಲ. ನೀನು ಪಾಂಡವರ ಪಕ್ಷಪಾತಿ. ಅವರ ತಲೆಗಳನ್ನು ಕಾಪಾಡಲು ಇಂತಹ ಸಂಬಂಧವನ್ನು ಕಲ್ಪಿಸಿ ಬೆಂಕಿಯೇ ಇಲ್ಲದೆ ನನ್ನ ದೇಹವನ್ನು ಏಕೆ ಸುಡುತ್ತಿರುವೆ ದೇವಾ? ಪರಮಾತ್ಮ ಹರೇ ಪವನ ಕರ್ಣ
ಅಖಿಲ ಗುಣಗಳ ವಾರಿಜ ಸೋಮಂ ಸಮಸ್ತ ಜಗದಾನಂದ ಪಾರಿಜ ಭವದಾತ ನಾನು ನಿನಗೆ ಸಮನೆ ಕುಲಗೇ ನನು ನಾನೇ ಕುಲಗೇ ನನು ಪರಮಾತ್ಮ ಕರ್ಣ ಬಳ್ಳಲಿದೆ ಪರಮಾತ್ಮ ಬಳ್ಳಲಿದೆ ಗೋತ್ರವಿಲ್ಲದ ಮನುಜನ ಪಾಲಿಸಿದೆ ಪರಮಾತ್ಮ ಕುಲಗೋತ್ರವಿಲ್ಲದ ಮನುಜನ ಪಾಲಿಸಿದೆ ತ್ರಿಲೋಲನೆ ಹತೆ ಪ್ರೇಮದಿಕಾ ಕವನೆ ತ್ರಿಲೋಲನೆ ಹತೆ ಪ್ರೇಮದಿಕಾ ಕವನೆ ತ್ರಿಲೋಲನೆ ಹತೆ ಪ್ರೇಮದಿಕಾ ಕವನೆ ಪರಮಾತ್ಮ ಪಾವನ ಇದು ನಿಜವೇ ತಂದೆ? ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ನಿಮ್ಮ ತಾಯಿಯಾದ ಕುಂತಿದೇವಿ ಕನ್ಯಕಾವಸ್ಥೆಯಲ್ಲಿ ಇರುವಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳನ್ನು ಉಪದೇಶವಾಗಿ ಹೊಂದಿ ಅದರಲ್ಲಿ ಪ್ರಥಮ ಮಂತ್ರವಾದ ಸೂರ್ಯವಂಶವನ್ನು ಜಪಿಸಲು ನೀನು ಜನಿಸಿದೆ. ಬಾಲ್ಯದಲ್ಲೇ ನೀನು ಜನಿಸಿದ ಕಾರಣ ಲೋಕಪವಾದಕ್ಕೆ ಹೆದರಿ ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಸಿದರು. ಆಗ ಸೂತರು ನಿನ್ನನ್ನು ಸಾಕಿದರು. ಈಗಲೂ ನನ್ನ ಮಾತನ್ನು ಕೇಳು. ನೀನು ನನ್ನೊಡನೆ ಬಾ. ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡವಿ ಅವರಿಂದಲೂ ಸಾಮಂತ ರಾಜರನ್ನು ಓಲೈಸಿಕೊಳ್ಳುತ್ತಾ ರತ್ನ ಖಚಿತವಾದ ಸಿಂಹಾಸನವನ್ನು ಹೇರಿ ರಾಜ್ಯ ಪಾಲನೆಯನ್ನು ಮಾಡುವಂತೆ ಕರ್ಣ. ನನ್ನ ಮಾತನ್ನು ನಂಬು ಕರ್ಣ. ಕರ್ಣ, ಪರಮಾತ್ಮ ಮಾತನ್ನು ಪ್ರೇಮ ಆಲಿಸು ವೀರ. ಮಾತನು ಪ್ರೇಮ ಆಲಿಸು ವೀರ. ಗುರು ಜನ 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 ಜನರ ಹೊರವೆನು ಕರ್ಣ. ಗುರು ಜನ 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 ಜನರ ಹೊರವೆನು ಮಾತನು ಪ್ರೇಮ ಆಲಿಸು ವೀರ. ದಾನಶೂರ ತಾಂಕಿತ ವಿರೋಧ ನಿರಜನ ಗುಣಶೀಲ ಪರಮಹಿತ ಪ್ರೇಮಿ ಕನ್ನ. ನಿಜವರ ಗುಣಶೀಲ ಪರಮಹಿತ ಪ್ರೇಮಿ ತಾನಿಷ್ಟಾಮಿ ತಾನಿಷ್ಟಾಮಿ. ಸುಕೃತ ದಾಮಿ ತಾನಿಷ್ಟಾಮಿ ಮಾತನು ಪ್ರೇಮ ಆಲಿಸು ವೀರ ಕರ್ಣ.
ಪಾಂಡುತನು ಜರ ಸೇರುತ್ತನೇನೋ ಕರ್ಣ ಪಾಂಡುತನು ಜರ ಸೇರುತ್ತನೇನೋ ತರೆಯನು ಪೊರೆಯೈ ಧರ್ಮದೊಳ್ಳಿನೋದ ಕರ್ಣ ತರೆಯನು ಪೊರೆಯೈ ಧರ್ಮದೊಳ್ಳಿನೋದ ಅನುಜರ ಸೇರಿ ಸುಖದಲ್ಲಿ ಬಾಳೈ ಕರ್ಣ ಅನುಜರ ಸೇರಿ ಸುಖದೊಳು ಬಾಳೈ ನೀ ಬಾಳೈ ನೀ ಬಾಳೈ ಗುರು ಜನ ಚಲನರ ಚಲದರ ಪೊರವೆನು ಗುರು ಜನ ಚಲನರ ಚಲನರ ಪೊರವೆನು ಮಾತನು ಪ್ರೇಮ ಹಾಲಿಸು ವೀರ ವೀರ ಕರ್ಣ ಪರಮಾತ್ಮ ಪರಮಾತ್ಮ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತನು ಹೀನ ಕುಲದವನೆಂದು ಅಪಮಾನ ಮಾಡುತ್ತಲೇ ಇರುವರು. ಆದರೆ ನಾನು ಇಂಥವನೆಂಬ ವಿಚಾರ ಅವರಿಗೆ ತಿಳಿಯದೇ ಪರಮಾತ್ಮ. ಕರ್ಣ, ನಿನ್ನ ಜನ್ಮ ವೃತ್ತಾಂತವು ನಿನ್ನ ಹೆತ್ತ ತಾಯಿಯಾದ ಕುಂತಿದೇವಿಗೆ ತಿಳಿಯದು, ನಿನ್ನ ಸಹೋದರರಾದ ಪಾಂಡವರಿಗೂ ತಿಳಿಯದು. ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ನೋಡಿದಾಗಲೆಲ್ಲ ಪರಮಾತ್ಮ, ಈ ಕರ್ಣನು ಯಾರು, ಇವನನ್ನು ಕಂಡರೆ ನನಗೆ ಒಂದು ತರಹ ಮರುಕವು ಉಂಟಾಗುವುದೆಂದು ಪದೇ ಪದೇ ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ನಿಮ್ಮ ತಾಯಿಯಾದ ಕುಂತಿದೇವಿಗೆ ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬರುವಳು. ನೀನು ಅಲ್ಲಿಗೆ ಹೋಗು. ಹೋದರೆ ಆಗಬಹುದು ಪರಮಾತ್ಮ. ಕರ್ಣ, ಕರ್ಣ, ಆದರೆ ಒಂದು ಮುಖ್ಯವಾಗಿ ಒಂದು ವಿಷಯ ಜ್ಞಾಪಕದಲ್ಲಿ ಇಟ್ಕೋ ಕರ್ಣ. ಅದು ಏನದು ಪರಮಾತ್ಮ? ಮೊದಲೇ ನೊಂದಿರುವ ಆಕೆಯ ಮನಸ್ಸನ್ನು ಹೆಚ್ಚಾಗಿ ನೋಯಿಸಬೇಡ ಕರ್ಣ. ಆಕೆಯನ್ನು ಸಮಾನದಿಂದ ಕಳಿಸು ಕರ್ಣ. ಹಾಗೇ ಆಗಲಿ ಪರಮಾತ್ಮ. ಒಂದು ಕಡೆ ಆಶ್ರಯಿಸಿದ ಪ್ರಭು ಕೌರವೇಶ್ವರ, ಮತ್ತೊಂದು ಕಡೆ ಸಹೋದರರ ವಾತ್ಸಲ್ಯವೆಂಬ ಕೊರಳಿಗೆ ಪಾಶವನ್ನು ಸುತ್ತಿರುವ ಆ ಪಾಂಡವರು, ಇವರಿಬ್ಬರಲ್ಲಿ ಯಾರನ್ನು ತ್ಯಜಿಸಲಿ, ಯಾರನ್ನು ಅನುಭವಿಸಲಿ, ನನಗೆ ದಿಕ್ಕೇ ತೋಚದೆ ಆಗಿದೆ ಅಲ್ಲ. ಕರ್ಣ, ನೀನು ಮನಸ್ಥೈರ್ಯವನ್ನು ಕಳೆದುಕೊಳ್ಳಬೇಡ ಕರ್ಣ. ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನಿನ್ನನ್ನು ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡಿರುವೆನು. ಈಗ ನೀನು ಯಾರನ್ನು ಆಶ್ರಯಿಸಬೇಕೋ, ಯಾರನ್ನು ತ್ಯಜಿಸಬೇಕೋ ನೀನೇ ನಿರ್ಣಯಿಸುವ ಕರ್ಣ. ಆಗಬಹುದು ಪರಮಾತ್ಮ. ನಾನಿನ್ನು ಬರಲೇ? ಇದುವರೆಗೂ ನನಗೆ ಬಂಧು ಬಾಂಧವರು ಯಾರೂ ಇಲ್ಲವೆಂದು ವ್ಯಥೆ ಪಡುತ್ತಿದ್ದ ನಾನು, ಇಂಥವರೇ ನನ್ನ ಬಂಧು ಬಾಂಧವರು ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ ಪ್ರಾಪ್ತಿವಾಯಿತು. ನನ್ನ ಕೈಯಲ್ಲಿಯೇ ನನ್ನ ಸಹೋದರರನ್ನು ಸಂಹರಿಸುವುದೇ ಹಾ ವಿಧಿ. ಇದು ಎಂತಹ ಪರೀಕ್ಷೆ ತಂದೆ, ಎಂತಹ ಪರೀಕ್ಷೆ. ಕೊಲ್ಲಲೆ ಪಾಂಡು ಕುಮಾರರ, ಕೊಲ್ಲಲೆ ಪಾಂಡು ಕುಮಾರರ ದುರದೋ ತಮ್ಮಂದಿರ ಕೊಲ್ಲಲೆ ಕೊಲದಾಂ ಬಿಟ್ಟೊಡೆ ಕೌರವೇಂದ್ರನು, ಕೊಲದಾಂ ಬಿಟ್ಟೊಡೆ ಕೌರವೇಂದ್ರನು ಈ ಧರಣಿಯೊಳ್
ಸಿರಿ ಸಂಪತ್ತಿನೇ ಬಾಳ್ವನೆ ಚಲದಿಂ ಪಾರ್ಥನರುಂಡವಂ ತರೆದೋ ಚಲದಿಂ ಪಾರ್ಥನರುಂಡವಂ ತರೆದೋ ಮತ್ಸಾಮಿಗೆ ಆನಂದವ ಸಲ್ಲಿಸಲಾಗದೆ ಪಾರ್ಥನ ಘೋರ ಶರಕೆನ ಪಾರ್ಥನ ಘೋರ ಶರಕೆನ ತೊಟ್ಟಾಗಲೇ ನಾ ಸಾಯಲೆ ವಿಧಿಯೇ 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 ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವಾಡತಕ್ಕವನಲ್ಲ. ಆ ಪಾಂಡುಕುಮಾರರನ್ನು ನನ್ನ ಕೈಯಿಂದಲೇ ಸಂಹರಿಸುವುದೇ ನನ್ನ ಕೈಯಿಂದಲೇ ಸಂಹರಿಸುವುದೇ ಹಾ ವಿಧಿ, ಇದು ಎಂತಹ ಪರೀಕ್ಷೆ ತಂದೆ, ಎಂತಹ ಪರೀಕ್ಷೆ ತಂದೆ. ಅನಾಥ ಜನ್ಮ ಧರಿಸೆ ನಿರ್ದಯ ದಯಾ ರಹಿತನೆ ಏಕೆ ಅಪರಾಧಗೈ ವಿಧಿಯೇ ವಿಧಿಸಿದೆ ಸುರಿಸಿದೆ ಕಣ್ಣೇ ವಿಧಿಗೈದ ಪಂಕವಿನ ವಿಧಿಗೈದ ಪಂಕವಿನ ಬಿರುಗಾಳಿನ ಅಲೆಗಳ ಶರದೆ ಎಲ್ಲಿ ನನ್ನ ಜಾರಿಯರೋ ಎಲ್ಲ ಮಾಯಾದ ವಿಧಿಗೈದ ಪರಮಾತ್ಮ ಅಯ್ಯೋ ಪರಮಾತ್ಮ ಪರಮಾತ್ಮ ಎನ್ನಯ ಬಾಳಿನ ಕಣ್ಣೀರ ಜಾರೆ ಕರೆಯ ಮೇಲಿನ ಕರ್ಮದ ಬಂದ ಪರಮಾತ್ಮ ಎನ್ನಯ ಬಾಳಿನ ಕಣ್ಣೀರ ಜಾರೆ ಕರೆಯ ಮೇಲಿನ ಕರ್ಮದ ಬಂದ ಅಂಗನಾಗೆ ಮದಿಗಿನ ಜಗತ್ತೆ ಪರಮಾತ್ಮ ಅಂಗನಾಗೆ ಮದಿಗಿನ ಜಗತ್ತೆ ಗತಿ ಮತಗಳ
ಕಣ್ಣೆ ಹಾ ಪರಮೇಶ್ವರ